ಆರ್ಗನೈಸೇಷನ್ಸ್ ಇದೆ, ಅವೇಕ್ ಇದೆ, MSME ಇದೆ, ಎಲ್ಲ ಆರ್ಗನೈಸೇಷನ್ಸ್ ತುಂಬಾ ಹೆಲ್ಪ್ ಮಾಡ್ತಾರೆ ವಿಮೆನ್ ಆಂಟರ್ಪ್ರಿನರ್ಸ್ಗೆ. ವಿಮೆನ್ ಆಂಟರ್ಪ್ರಿನರ್ಸ್ಗೆ ಹೆಚ್ಚಾಗಿ ಸಪೋರ್ಟ್ ಕೊಡ್ತಾ ಇದೆ ಗವರ್ಮೆಂಟ್. ಯಾವುದೇ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಬಂದ್ರು ಅವ್ರಿಗೆ ನಾವು ಮಾಡ್ತಾ ಇರುವಂತ ಪದಾರ್ಥ ಅವ್ರಿಗೆ ಇಷ್ಟ ಆದ್ರೆ ತಾನೇ ಅವ್ರು ಹೇಳೋದು. ಸೊ ಇಷ್ಟ ಆಗೋ ತರ ನಾವು ಮಾಡ್ಬೇಕಲ್ವಾ, ಅಂದ್ರೆ ಕ್ವಾಲಿಟಿ ಮೇಂಟೈನ್ ಮಾಡ್ಲೇಬೇಕು. ಮನೆಯೇ ಒಂದು 4 ಮೂಲೆಯಿಂದ ಇದ್ದು ನಾವು ಖರ್ಚಿಗೆ ಯಜಮಾನ್ರ ಹತ್ರನೇ ಕೇಳಬೇಕು. ಈಗ ನಮಗೂ ಸ್ವತಂತ್ರವಾಗಿ ದುಡಿತೀವಿ, ನಮಗೂ ಒಂದು ಇದು ಬರುತ್ತಲ್ಲ, ಧೈರ್ಯ ಬರ್ತು. ಮೊದಲನೇ ಸಂಬಳ ಬಂದಾಗ ಏನು ಅನಿಸ್ತು ನಿಮಗೆ? ತುಂಬ ಖುಷಿ ಆಯಿತು ಸರ್. ಸರ್ ನಮ್ಮಲ್ಲಿ ನಾವು ದಿನ ಒಂದು 800 ವಡೆ ಸೇಲ್ ಮಾಡ್ತೀವಿ. So on an average we have a transaction of about 75-80 people buy from us every day. 80 transactions we have as per our records. ಅದು it is a combination ವಡೆ ಪ್ಲಸ್ ಇದು ಪ್ಲಸ್ ಅದು ಏನಾದ್ರು ತಗೋಬಹುದು. ಸೊ ಒಟ್ನಲ್ಲಿ ಅರೌಂಡ್ 80 transactions and about 800 ವಡೆಸ್ we sell every day. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಎಷ್ಟು ಜನ ಇಲ್ಲಿ ಕೆಲಸ ಮಾಡೋರು ಇದ್ದಾರೆ? ಇಲ್ಲಿ 7 ಜನ ಕೆಲಸ ಮಾಡ್ತಾರೆ ಸರ್, ಎಲ್ಲರೂ ಹೆಂಗಸ್ರೆ. ನಮ್ಮದು ಬ್ಯೂಟಿಫುಲ್ ವಿಮೆನ್ ಟೀಮ್ ಇದೆ. ಆ್ಯಂಡ್ ನಾವು ಯಾಕೆ ಹೆಂಗಸ್ರನ್ನ ಆಯ್ಕೆ ಮಾಡ್ಕೊಳ್ತೀವಿ ಅಂದರೆ ಗಂಡಸ್ರ ಬಗ್ಗೆ ಅಗೇನ್ಸ್ಟ್ ಆಗಿ ಏನೂ ಇಲ್ಲ ನಮಗೆ, ಆ ಥರ ಅಲ್ಲ. ಒಬ್ಬ ಹೆಣ್ಮಗಳಿಗೆ ನಾವು ಎಂಪವರ್ಮೆಂಟ್ ಕೊಟ್ಟರೆ, ಕೆಲಸ ಕೊಟ್ಟು ಎಂಪವರ್ಮೆಂಟ್ ಕೊಟ್ಟರೆ ಅವ್ರ ಮನೆ ಫುಲ್ ಉದ್ಧಾರ ಆಗುತ್ತೆ. ಅವ್ರ ಮನೆ ಮಕ್ಳಿಗೆ ಬೆಟರ್ ಎಜುಕೇಷನ್ ಸಿಗುತ್ತೆ. ಬಿಕಾಸ್ ಫಿನಾನ್ಷಿಯಲಿ ದೇ ವಿಲ್ ಬಿ ಮೋರ್ ಇಂಡಿಪೆಂಡೆಂಟ್. ಸೊ ಆವಾಗ ಮಕ್ಳಿಗೆ ಬೆಟರ್ ಎಜುಕೇಷನ್, ಬೆಟರ್ ಫೆಸಿಲಿಟಿ, ದೇ ವಿಲ್ ಸೇವ್, ದೇ ವಿಲ್ ಲರ್ನ್ ಟು ಸೇವ್. ನಾವು ಇನ್ಫ್ಯಾಕ್ಟ್ ಹೇಳ್ಕೊಡ್ತೀವಿ ಅವ್ರಿಗೆ, ನೀವು ಸೇವ್ ಮಾಡಿ, ಇಷ್ಟು ಸಂಬಳ ಬಂದರೆ ಅದನ್ನು ಫುಲ್ಲಾಗಿ ಖರ್ಚು ಮಾಡಿಬಿಡಿ. ಸೇವ್ ಮಾಡೋಕ್ಕೆ ಹೆಲ್ಪ್ ಮಾಡಬೇಕು ಅಂದರೆ ನಮ್ಮನ್ನು ಕೇಳಿ, ನಾವು ಗೈಡ್ ಮಾಡ್ತೀವಿ ನಿಮ್ಗೆ ಹೆಂಗೆ ಸೇವ್ ಮಾಡೋದು ಅಂತ. ಬಿಕಾಸ್ ನಾವು ಮಾಡ್ತೀವಿ, ನಾವು ಮಾಡ್ತಾ ಇರೋದನ್ನ ಇನ್ನೊಬ್ರಿಗೆ ಹೇಳ್ಕೊಟ್ರೆ ಅವರು ಸೇವ್ ಮಾಡ್ತಾರೆ. ಯಾವತ್ತೋ ಏನೋ ಒಂದು ಕಷ್ಟ ಕಾಲಕ್ಕೆ ಬಂದೇ ಬರುತ್ತೆ ದುಡ್ಡು. ಸೊ ಸೇವ್ ಮಾಡಿ ಒಂದು ಸ್ವಲ್ಪ ಇಡಿ, ಇನ್ನೊಂದು ಸ್ವಲ್ಪ ಸೇವ್ ಮಾಡಿ. OT ಮಾಡ್ತಾರೆ, OT ಮಾಡಿದಾಗ OT ದುಡ್ಡನ್ನು ಸೇವ್ ಮಾಡಿ, ಅದೆಲ್ಲ ನಾವು ಹೇಳ್ಕೊಡ್ತೀವಿ ಅವರಿಗೆ ಮಾಡಿ ಅಂತ. ಈಗ ಇದು 8 ಅವರ್ ಕೆಲಸನ ಇವ್ರಿಗೆ? ಹಾಂ ಓಕೆ. 8 ಅವರ್ ಆದ್ಮೇಲೆ ಮತ್ತೆ OT ಕೊಡ್ತೀರಿ ಇಲ್ಲಿ ಇವರಿಗೆ? ಹಾಂ ಕೊಡ್ತೀವಿ ಸರ್, ಖಂಡಿತವಾಗ್ಲೂ ಕೊಡ್ತೀವಿ. ಓಕೆ, ಅಬ್ಸಲ್ಯೂಟ್ಲಿ. ನೀವು ಇನ್ನೊಂದು ಮಾತು ಜೋರಾಗಿ ಹೇಳ್ಬೇಕು ನಮ್ಮ ಹೆಣ್ಮಕ್ಳಿಗೆ. ಅವ್ರಿಗೆ ಎಲ್ಲಿ ಮಿಸ್ ಆಗ್ತಿದೆಯೋ ನನಗೆ ಗೊತ್ತಿಲ್ಲ. ಏನು ಮಾಡಿದ್ರು ಭಯ, ನಡೆಯುತ್ತೋ ಇಲ್ವೋ, ನಾವು ಮಾಡಿದ್ರೆ ಆಗುತ್ತೋ ಇಲ್ವೋ, ಅಯ್ಯೋ ಇಲ್ಲೇನು ನಡೆಯುತ್ತೆ, ಒಂದು ಅಂಗಡಿನೇ ಮಾಡಬೇಕು, ಅದಕ್ಕೆ ದೊಡ್ಡ ಅಡ್ವಾನ್ಸೇ ಕೊಡಬೇಕು, ಯಾರ ನಮ್ಮ ಜೊತೆಗೆ ಗಂಡಸರು ಮನೆಯಲ್ಲಿ ಸಪೋರ್ಟಿಗೆ ಇರಬೇಕು, ಆಮೇಲೆ ಬಂಡವಾಳ ಇರಬೇಕು, ಇವೆಲ್ಲ ಪ್ರಶ್ನೆಗಳು ಕಾಡ್ತಾ ಇರುತ್ತೆ. ಅಂಥವ್ರಿಗೆ ಅವ್ರು ಏನಾದರೂ ಬಿಸ್ನೆಸ್ ಮಾಡಲಿ, ಒಟ್ಟಿನಲ್ಲಿ ಮಾಡ್ಬೇಕು. ಏನು ಹೇಳ್ತೀರಿ ಅಂಥವ್ರಿಗೆ? ಸರ್ ನೀವು ಹೇಳಿದ್ದೆಲ್ಲ ನಿಜಾನೇ, ಎಲ್ಲಾನು ಇಂಪಾರ್ಟೆಂಟ್. ಮನೆ ಸಪೋರ್ಟ್ ಇಲ್ಲದೆ, ಮನೆಯವ್ರ ಸಪೋರ್ಟ್ ಇಲ್ಲದೆ, ಗಂಡನ ಸಪೋರ್ಟ್ ಇಲ್ಲದೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಪೋರ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ಮದ್ವೆ ಮಾಡ್ಕೊಂಡು ಮತ್ತೆ ಇಬ್ರು ಸಮ, ಇಬ್ರು ಅವ್ರಿಗೆ ಇವ್ರು ಸಪೋರ್ಟ್ ಮಾಡ್ಬೇಕು, ಇವ್ರಿಗೆ ಅವ್ರು ಸಪೋರ್ಟ್ ಮಾಡ್ಬೇಕು. ಇವಾಗ ಗಂಡ ಬೇರೆ ದೇಶಕ್ಕೆ ಕೆಲ್ಸಕ್ಕೆ ಹೋದಾಗ ಹೆಂಡತಿನ ಜೊತೆಗೆ ಹೋಗ್ತಾ ಇರ್ತಾನೆ, ಅದೇ ರೀತಿ ಹೆಂಡತಿ ಏನಾದ್ರು ಶುರು ಮಾಡ್ಬೇಕು ಅಂದ್ರೆ ಗಂಡ ಕೂಡ ಅದಕ್ಕೆ ಸಪೋರ್ಟ್ ಮಾಡ್ಬೇಕು. ಸೊ ಇದು ಬರೀ ಹೆಂಗಸ್ರಿಗೆ ಮಾತ್ರ ಅಲ್ಲ, ಗಂಡಸ್ರು ಕೇಳಿಸ್ಕೊಳ್ತಿರೋರು ಅವ್ರಿಗೂ ಅದನ್ನೇ ಹೇಳೋದು. ನಿಮ್ ಹೆಂಡತಿ ಏನಾದ್ರು ಮಾಡ್ಬೇಕು ಅಂತ ಇದ್ರೆ, ಏನಾದ್ರು ಸಾಧಿಸ್ಬೇಕು ಅಂತ ಅವ್ರಿಗೆ ಮನ್ಸಲ್ಲಿದ್ರೆ ಅವ್ರಿಗೆ ಪ್ರೋತ್ಸಾಹ ಕೊಡಿ, ನಿಲ್ಲಿಸ್ಬೇಡಿ. ಬಿಕಾಸ್ ನಿಮಗ್ ಗೊತ್ತೇ ಇಲ್ಲ, ಫಾರ್ ಆಲ್ ಯು ನೋ, ಇನ್ನೊಂದು 2 ತಿಂಗಳಲ್ಲಿ ನೀವು ನಿಮ್ ಕೆಲಸ ಬಿಟ್ಬಿಟ್ಟು ಅವ್ರ ಜೊತೆ ಸೇರ್ಕೋಬಹುದು, ಅಷ್ಟು ಬೆಳಿಬಹುದು ಅವರು. ಹೇಳಕ್ಕಾಗಲ್ಲ ಯಾರು ಎಲ್ಲಿ ಹೇಗ್ ಬೆಳಿತಾರೆ ಅನ್ನೋದು ಹೇಳಕ್ಕಾಗಲ್ಲ. ಬಟ್ ಆ ಐಡಿಯಾ ಒಂದು ಸ್ಪಾರ್ಕ್ ಇದೆಯಲ್ಲ, ಅಲ್ಲಿಂದ ಶುರು ಆಗ್ಬೇಕು ನೋಡಿ. ಎಲ್ಲಾರು ಅದನ್ನ ತಿಳ್ಕೋಬೇಕು, ಯಾರನ್ನೂ ಡಿಸ್ಕರೇಜ್ ಮಾಡ್ಬೇಡಿ. ಹೆಣ್ಮಕ್ಳಂತೂ ಎಲ್ಲಾನು ರಿಸ್ಕೆ ಸರ್. ಇವಾಗ ಮಗು ಹುಟ್ಟಿದ ತಕ್ಷಣ ನಡೆಯಲ್ಲ, ಬೀಳತ್ತೆ, ರಿಸ್ಕ್ ಅಲ್ವಾ? ಕಾಲ್ ಮುರಿಬೋದು, ಕೈ ಗಾಯ ಆಗ್ಬೋದು, ಏನಾದ್ರೂ ಆಗ್ಬೋದು, ಬಟ್ ರಿಸ್ಕ್ ಅಲ್ವಾ? ಬಿಡ್ತೀರಾ ತಾನೆ? ಮಕ್ಕಳನ್ನ ಹೇಗೆ ಮುಂದೆ ಹೋಗಿ ಬೆಳೆಯೋಕ್ಕೆ ಸೈಕಲ್ ಕಲ್ಸ್ಕೊಡ್ತೀರಾ, ಮುಂದೆ ಗಾಡಿ ಕಲ್ಸ್ಕೊಡ್ತೀರಾ, ಕಾರ್ ಕಳ್ಸ್ಕೊಡ್ತೀರಾ, ಹೋಗಿ ಅಂತ ಹೇಳ್ತೀರಾ, ಬಸ್ಸಲ್ಲಿ ಕಳಿಸ್ತೀರಾ. ಇದೆಲ್ಲ ಮಾಡುವಾಗ ಹೆಂಗಸರಿಗೆ ಒಂದು ಪ್ರೋತ್ಸಾಹ ಕೊಡ್ಬೇಕಲ್ವಾ? ಬೀಳೋದು ಹೇಳೋದು ಇದ್ದಿದ್ದೆ. ಎಲ್ಲ ಬಿಸ್ನೆಸ್ಸು ಸಕ್ಸಸ್ ಆಗಲ್ಲ, ಫೇಲ್ಯೂರ್ ಆಗತ್ತೆ. ಹಂಗಂದ್ಬಿಟ್ಟು ಬಿಟ್ಬಿಡಕ್ಕಾಗತ್ತಾ? ಸೊ ಅವ್ರದ್ದು ಏನಾದ್ರು ಯೂನಿಕ್ ಐಡಿಯಾಗಳಿದ್ರೆ ಮೊದಲು ಕೇಳಿಸ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಅಂಡ್ ಗವರ್ಮೆಂಟ್ ತುಂಬಾ ಸ್ಕೀಮ್ಸ್ ಇದೆ, ನಾನಿನ್ನು ಅವೇಲ್ ಮಾಡಿಲ್ಲ, ಬಟ್ ಅಂದ್ರೂ ಹೇಳ್ತಾ ಇದೀನಿ, ತುಂಬಾ ಸ್ಕೀಮ್ಸ್ ಇದೆ. ಶುರು ಮಾಡಕ್ ಮುಂಚೆ ಯೋಚನೆ ಮಾಡಿ. ಸುಮಾರು ಆರ್ಗನೈಸೇಷನ್ಸ್ ಇದೆ, ಅವೇಕ್ ಇದೆ, MSME ಇದೆ, ಎಲ್ಲಾ ಆರ್ಗನೈಸೇಷನ್ಸ್ ತುಂಬಾ ಹೆಲ್ಪ್ ಮಾಡ್ತಾರೆ ವಿಮೆನ್ ಆಂಟರ್ಪ್ರಿನರ್ಸ್ಗೆ. ವಿಮೆನ್ ಆಂಟರ್ಪ್ರಿನರ್ಸ್ಗೆ ಹೆಚ್ಚಾಗಿ ಸಪೋರ್ಟ್ ಕೊಡ್ತಾ ಇದೆ ಗವರ್ಮೆಂಟ್. ಎಲ್ಲಾ ಗವರ್ಮೆಂಟ್, ಸ್ಟೇಟ್ ಆಗ್ಬೋದು, ಸೆಂಟ್ರಲ್ ಆಗ್ಬೋದು, ಎಲ್ಲಾ ಗವರ್ಮೆಂಟ್ ಕೂಡ ತುಂಬಾ ಸ್ಕೀಮ್ಸ್ ಇದೆ. PMFME ಅಂತ, PMEGP ಅಂತ ತುಂಬಾ ಸ್ಕೀಮ್ಸ್ ಇದೆ. ಈ ವಿಷಯಗಳನ್ನೆಲ್ಲ ತಿಳ್ಕೋಬೇಕು, ತಿಳ್ಕೊಂಡು ಅರ್ಥ ಮಾಡ್ಕೊಳ್ಳಿ, ಓದಿ. ಇವಾಗ ಏನ್ ಇಂಟರ್ನೆಟ್ ಅಲ್ಲಿ ಸಿಗದೇ ಇರೋಂಥ ವಿಷಯವೇ ಇಲ್ಲ. ಇನ್ಫ್ಯಾಕ್ಟ್ ನಮಗಿದ ಈ ವಿಷಯ ನಾವು ಶುರು ಮಾಡಿದಾಗ ಹೇಳಲಿಲ್ಲ ಯಾರೂ.
ಐ ವಿಶ್ ನನಗೆ ಯಾರಾದರೂ ಹೇಳಿದ್ರೆ ತುಂಬ ಹೆಲ್ಪ್ ಆಗಿರ್ತಿತ್ತೇನೋ ಅಂತ ನಂಗೆ ಅನ್ಸುತ್ತೆ. ಬಟ್ ಇವಾಗ ನೆವರ್ ಟು ಲೇಟ್. ಅಮ್ಮ ಏನಾದರೂ ಕನ್ಸ್ಕೊಂಡ್ರೆ ಅಥವಾ ಮಿಸ್ಸಸ್ ಏನಾದರೂ ಕನ್ಸ್ಕೊಂಡ್ರೆ ನೀವು ಗೊತ್ತಿರೋರು ಮಕ್ಕಳು ಹೇಳಿ 24 ಗಂಟೆ ಮೊಬೈಲಲ್ಲಿ ಮುಳುಗಿರ್ತೀರಿ. ಅಮ್ಮ ಇಂಥದ್ದೊಂದು ಏನೋ ಇದಕ್ಕೆ ಸಪೋರ್ಟ್ ಆಗುತ್ತೆ ನೋಡಿ, ಹೋಗಿ ಜನಗಳನ್ನ ಮೀಟ್ ಮಾಡಿ. ಅಂಡ್ ಎಲ್ಲಾ ಆಫೀಸರ್ಸಲ್ಲೂ ಎಲ್ಲ ಆಫೀಸರ್ಸು ದರ್ ವೆರಿ ಹ್ಯಾಪಿ. ನೀವು ಬನ್ನಿ, ನೀವು ತಗೊಳ್ಳಿ. ಕೆಪೆಕ್ ಆಗಿರ್ಬೋದು, ಬೇರೆ ಆರ್ಗನೈಸೇಷನ್ಸ್ ಅಲ್ಲಿ ಎಲ್ಲರೂ ಕಾಯ್ತಾ ಇರ್ತಾರೆ, ಬನ್ನಿ ನೀವು ತಗೊಳ್ಳಿ, ನಿಮ್ ಬಿಸ್ನೆಸ್ ಪ್ಲಾನ್ ಕೊಡಿ, ನೀವು ಏನ್ ಮಾಡ್ತೀರಾ, ನಿಮ್ದು ಗೋಲ್ ಏನಿದೆ, ನಿಮ್ ಆಂಬಿಷನ್ ಇದೆ, ನಿಮ್ ಪ್ರಾಜೆಕ್ಟ್ ಪ್ಲಾನ್ ಇದೆ, ಎಲ್ಲ ಮಾಡ್ಕೊಳ್ಳಿ, ಮಾಡ್ಕೊಂಡು ಬನ್ನಿ, ಹಣದ ಸಹಾಯ ನಾವು ಮಾಡ್ತೀವಿ. ಇಷ್ಟೆಲ್ಲ ಗವರ್ಮೆಂಟ್ ಸಪೋರ್ಟ್ ಮಾಡ್ತಿರುವಾಗ ಮನೆಯಲ್ಲಿ ನಾವು ಸಪೋರ್ಟ್ ಮಾಡ್ಬೇಕಲ್ವಾ? ಓಕೆ, ಭಾಳ ಖುಷಿ ಆಯಿತು. ಒಂದು ಪಾಯಿಂಟ್, ನಾನು ಇನ್ನೊಂದು ಪಾಯಿಂಟಿಗೆ ಮುಂದಕ್ಕೆ ಬರ್ತೀನಿ. ಎಲ್ಲರೂ ಹೇಳೋದು ಏನು ಅಂತಂದರೆ, ಯಾವ ಬಿಡಪ್ಪ ಬೆಂಗಳೂರು ಅಂತ ದೊಡ್ಡ ಊರಾಗದಾರೆ, ಅಲ್ಲಿ ಎಲ್ಲ ಥರದ ಜನ ಇದ್ದಾರೆ, ಎಷ್ಟು ರೇಟ್ ಇದ್ದರೂ ನಡೆಯುತ್ತೆ, ತೊಗೊಳಕ್ಕೆ ಮಂದಿ ಇದ್ದಾರೆ. ಬಟ್ ನಾನು ಹಳ್ಳಿಯಲ್ಲಿ ಇದ್ಕೊಂಡು ಏನು ಮಾಡಲಿ, ನಮ್ಮದೊಂದು ಸಣ್ಣ ಸಿಟಿ ಇದೆ ಪಕ್ಕದಲ್ಲಿ, ಅಲ್ಲಿ ಏನು ಮಾಡಲಿ ಅನ್ನೋರಿಗೆ ಸರ್, ಅಲ್ಲಿವರೆಗೆ ಆಕ್ಚುಲಿ ಇನ್ಫ್ಯಾಕ್ಟ್ ಗವರ್ಮೆಂಟ್ ಅಲ್ಲಿ ತುಂಬಾ ಇನ್ನೂ ರೂರಲ್ ವಿಮೆನ್ಗೆ ಎಸ್ಪೆಷಲಿ ಅವರು ಗ್ರೂಪ್ಸ್ ಮಾಡ್ಕೊಂಡ್ರೆ ಅವ್ರಿಗೆ ಗ್ರೂಪ್ಸ್ಗೆ ಅಂತ ಎಕ್ಸ್ಟ್ರಾ ಸಪೋರ್ಟ್ ಇದೆ. ಬ್ರ್ಯಾಂಡಿಂಗ್, ಮಾರ್ಕೆಟಿಂಗ್ ಇಂದ ಹಿಡಿದು ಪ್ರತಿಯೊಂದು ಫಂಡಿಂಗ್ ಸಪೋರ್ಟು ಗವರ್ಮೆಂಟ್ ಕೊಡುತ್ತೆ. ಆ ತರ ಸಪೋರ್ಟ್ನ ಅವರು ಹೋಗಿ ಗವರ್ಮೆಂಟ್ ಆಫೀಸಸ್ ಅಲ್ಲಿ ಮೀಟ್ ಮಾಡಬೇಕು. ನಿಮ್ ಭಯ ಬಿಟ್ಟು ಹೋಗಿ ಕೇಳಿ. ಅಬ್ಬಬ್ಬ ಅಂದ್ರೆ ಏನು ಇಲ್ಲ ಅಂತಾರ ಅಷ್ಟೇ ತಾನೆ, ಏನೂ ಆಗಲ್ಲ ಅಲ್ವಾ? ಏನೂ ಆಗಲ್ಲ, ಒಂದ್ ಹೆಜ್ಜೆ ಮುಂದಿಡ್ರಿ, ಪ್ರಯತ್ನ ಪಡಿ, ಟ್ರೈ. ಎಲ್ಲ ನಿಮ್ ಮನೆಗೆ ಬರ್ಬೇಕಂದ್ರೆ ಆಗಲ್ವಲ್ಲ, ಮನೆ ಬಿಟ್ಟು ಹೊರಗೆ ಹೋಗ್ಬೇಕು, ನೋಡಿ. ಝಾನ್ಸಿ ರಾಣಿನೂ ನಾನು ಬಂದೆ, ನಾನು ಇಲ್ಲಿ ಬಂದ, ನಾನು ಹೊಡೆದೆ ಅಂತ ಆಗ್ಲಿಲ್ಲ. ಕುದುರೆ ಮೇಲೆ ಹತ್ತಿ ಮಗುನ್ ಕಟ್ಕೊಂಡು ಹೋದಾಗ್ಲೇನೆ ಯುದ್ಧ ಆಗಿದ್ದು. 1800s ಅಲ್ಲಿ ಅವ್ರು ಮಾಡಿದಾಗ ಇವಾಗ 21st century 2025 ಅಲ್ಲಿ ಇದೀವಿ. ಎಷ್ಟು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ಎಲ್ಲಿದ್ದೀವಿ ನಾವು, ಮೂಲೆ ಮೂಲೆನಲ್ಲಿ ಇಂಟರ್ನೆಟ್ ಇದೆ, ಯೂಟ್ಯೂಬ್ ಇದೆ, ವಾಟ್ಸ್ಆ್ಯಪ್ ಇದೆ. ಇಷ್ಟೆಲ್ಲ ನಾವು ಅನುಕೂಲ ಇಟ್ಕೊಂಡು ಯಾವುದೋ ಸೀರಿಯಲ್ಲು ಏನೋ ನೋಡಿಕೊಂಡು ಏನೋ ಮಾಡೋ ಬದಲು ಅದೇ ಟೈಮನ್ನ ಇಲ್ಲಿ ಸ್ವಲ್ಪ ಇನ್ವೆಸ್ಟ್ ಮಾಡಿ, ಹುಡುಕಿ ನೋಡಿ, ವಿಚಾರ ಮಾಡಿ. ಅಂಡ್ ಎಲ್ಲ ಸೈಟು ಕನ್ನಡದಲ್ಲಿದೆ. ಕನ್ನಡದಲ್ಲೂ ಇದೆ. ಹೌದಾ? ವೆಬ್ಸೈಟ್ಸ್ಗೆ ಕನ್ನಡ ವರ್ಷನೂ ಇದೆ, ಇಂಗ್ಲಿಷ್ ವರ್ಷನೂ ಇದೆ. ನಾನು ಬರೀ ಇಂಗ್ಲಿಷ್ ಅನ್ಕೊಂಡಿದ್ದೆ, ಕನ್ನಡದಲ್ಲಿ. ಅದ್ರ ಮೇಲ್ಗಡೆ ಒಂದು ಐಕಾನ್ ಇರುತ್ತೆ, ಆ ಮತ್ತೆ ಇ ಅಂತ. ಸೊ ಇಂಗ್ಲಿಷ್ ಕನ್ನಡ ಎಲ್ಲ ವರ್ಷನ್ಸ್, ಎಲ್ಲದರಲ್ಲೂ 2 ವರ್ಷನೂ ಇರುತ್ತೆ. ಸೊ ನೀವು ಕನ್ನಡ ಆಯ್ಕೆ ಮಾಡ್ಕೊಳ್ಳಿ, ಓದಿ. ನಾನು ಕನ್ನಡ ಮೀಡಿಯಂ ಸ್ಕೂಲಲ್ಲಿ ಓದಿದ್ದು, ನನಗೆ ಇಂಗ್ಲಿಷ್ ಬರಲ್ಲ, ನಾನು ಹೆಂಗಪ್ಪ ವ್ಯಾಪಾರ ಮಾಡೋದು, ಸುಳ್ಳು. ಎಲ್ಲಾನು ಕನ್ನಡದಲ್ಲೂ ಇದೆ, ಯಾಕೆ ಮಾಡಬಾರ್ದು? ಓಕೆ. ಆಮೇಲೆ ಇನ್ನೊಂದು ಬರುತ್ತೆ, ಯಾವ ಡಿಶ್ ಮಾಡಲಿ, ಏನು ಮಾಡಲಿ ಅಂತ ಒಂದು ಬರುತ್ತೆ. ನಮ್ಮೂರಲ್ಲಿ ನಾನೇನು ಮಾಡಲಿ, ಹೇಗೆ ಅವ್ರು ಪ್ರಿಪೇರ್ ಆಗಬೇಕು? ಒಂದು ಹಳ್ಳಿ ಇದೆ ಅಥವಾ ಒಂದು ಸಣ್ಣ ತಾಲೂಕು ಮಟ್ಟದಲ್ಲಿದೆ, ಹೇಗೆ ಪ್ರಿಪೇರ್ ಆಗಬೇಕು? ಅವ್ರು ಏನು ಡಿಸೈಡ್ ಮಾಡಬೇಕು? ಅವರಲ್ಲಿ ಯುನೀಕ್ ಆಗಿರುವಂಥ ಪದಾರ್ಥ ಏನಿದೆ, ಎಲ್ಲೂ ಸಿಗದೇ ಇರುವಂಥ ಪದಾರ್ಥ ಏನಿದೆ, ಅದನ್ನ ಅವ್ರು ಐಡೆಂಟಿಫೈ ಮಾಡಿ ಮಾರಕ್ ಶುರು ಮಾಡಬೇಕು. ಅಕ್ಕಪಕ್ಕದವರು ಅವ್ರು ಏನು ಚೆನ್ನಾಗಿ ಮಾಡ್ತಾರೆ, ಅಡುಗೆನೇ ಆಗಿರಬೇಕು ಅಂತ ಇಲ್ಲ, ಕೈಮಗ್ಗ ಆಗಿರ್ಬೋದು, ಕೈಗಾರಿಕೆ ಏನಾದರೂ ಆಗಿರ್ಬೋದು, ಅವರಲ್ಲಿ ಯುನೀಕ್ ಆಗಿರೋವಂಥದ್ದು ಏನಿದೆ ಅದನ್ನು ಐಡೆಂಟಿಫೈ ಮಾಡಿ ಮಾಡಕ್ಕೆ ಶುರು ಮಾಡಲಿ. ಶುರು ತಕರೋ ಅಂತಾರಲ್ಲ, ಆ ಥರ ಸ್ಟಾರ್ಟ್ ಮಾಡಿ. ಎಲ್ಲೋ ಒಂದು ಕಡೆ ಶುರು ಮಾಡಿದ್ರೆ, ನೀವು ಒಳ್ಳೆ ಮನಸ್ಸಿನಿಂದ ಒಳ್ಳೆ ಧ್ಯೇಯ ಇಟ್ಕೊಂಡು ಶುರು ಮಾಡಿದ್ರೆ ದೇವರು ತಾನಾಗೆ ಎಲ್ಲ ದಾರಿ ತೋರಿಸ್ಕೊಡ್ತಾನೆ. ಉತ್ತರ ಕರ್ನಾಟಕದ ಕಡೆ ಹೋದ್ರೆ ಬೇಕಾದಷ್ಟು ಇವತ್ತು ಮಾದ್ಲಿ ಇದೆ, ಇನ್ನು ಮರೆಯಾಗಿ ಹೋಗ್ತಾ ಇರುವಂತ ಬೇಕಾದಷ್ಟು ಡಿಶ್ಗಳಿದೆ ಅಲ್ವಾ? ಅಲ್ಲಿ ಉಪ್ಪಿನಕಾಯಿಗಳು ಬೇರೆ, ಅಲ್ಲಿ ವಾತಾವರಣಕ್ಕೆ ಬೆಳೆಯೋ ಫುಡ್ ಬೇರೆ, ಅಲ್ಲಿ ತಿನ್ನೋದು ಬೇರೆ. ಹಾಗೆ ರಿಸರ್ಚ್ ಮಾಡಿ ಅವ್ರು ಮಾಡೋದು ಒಳ್ಳೇದು ಅಂತೀರಿ. ಈಗ ನೋಡಿ, ವಾಟರ್ ಚೆಸ್ನಟ್ ಸಿಂಗಾರ ಅಂತ ಬರುತ್ತೆ. ಸಿಂಗಾರ ಅನ್ನೋದು ಮರ್ತೆ ಹೋಗಿರುವಂತದ್ದು ಒಂದು ಪ್ರಾಡಕ್ಟ್, ಅದು ನೀರಲ್ಲಿ ಬೆಳೆಯುವಂಥದ್ದು. ವಾಟರ್ ಚೆಸ್ನಟ್ ಅಂತಾರೆ. ಅದನ್ನ ಒಂದು ಕಂಪನಿಯವರು ಅದನ್ನೇ ಮೂಲತಃ ಇಟ್ಕೊಂಡು ಎಷ್ಟು ದೊಡ್ಡದಾಗಿ ಬೆಳೆಸಿದ್ದಾರೆ, ಸೊ ಗೊತ್ತೇ ಇರಲ್ಲ. ಆಮೇಲೆ ಇನ್ನೊಂದು ಥೇಕ್ಲಾ ಅಂತ ನನಗೆ ಹೆಸರು ಜ್ಞಾಪಕ ಬರ್ತಾ ಇಲ್ಲ, ಬಟ್ ಬಿಹಾರಿನ ಪಟ್ನಾದು ಒಂದು ಡಿಶ್ ಅದು. ಅದನ್ನ ಇಬ್ಬರು ಹುಡುಗರು ಶುರು ಮಾಡಿ ಒಂದೇ ಒಂದು ವರ್ಷದಲ್ಲಿ 1 crore ಅವ್ರು ತಗೊಂಡು ಹೋಗಿದ್ದಾರೆ. ಒಂದೇ ವರ್ಷದಲ್ಲಿ 1 ಕೋಟಿ. ನೋಡಿ, ಅಂತವರೆಲ್ಲ ನಮಗೆ ಇನ್ಸ್ಪಿರೇಷನ್. ನಾವು ಅವ್ರ ಕತೆಗಳೆಲ್ಲ ಓದಿ ಇವ್ರು ಮಾಡ್ಬೋದು ಅಂದ್ರೆ ನಾವು ಮಾಡ್ಬೋದಲ್ವಾ ಅನ್ನೋ ಹುಮ್ಮಸ್ ನಮಗೆ ಬರುತ್ತೆ. ನಾವು ಏನು ಅಷ್ಟೊಂದು ತಿಳ್ಕೊಂಡಿರೋದೇನಲ್ಲ, ನಾವು ನೋಡ್ತಾ ಹೋಗ್ತಾ ತಿಳ್ಕೊಂಡಿರೋದು ಒಂದೊಂದು ವಿಷಯಗಳನ್ನು. ಸೊ ನಾವು ಇನ್ನೂ ಕಲಿತಾನೇ ಇದೀವಿ, ಇನ್ನೂ ನೋಡ್ತಾನೆ ಇದೀವಿ, ದಿನ ರಿಸರ್ಚ್ ನಡೀತಾನೆ ಇರುತ್ತೆ ನಮ್ದು. ನೂರಾರು ಜನರ ಹತ್ರ ಮಾತಾಡ್ತೀವಿ, ಅವ್ರನ್ನ ಭೇಟಿ ಆಗ್ತೀವಿ, ಏನೇನು ಪಾಸಿಬಿಲಿಟೀಸ್ ಇದೆ ಅಂತ ತಿಳ್ಕೊತೀವಿ. ಒಂದು ಪ್ರಾಬ್ಲಮ್ ಅಂತ ಬಂದರೆ ಅದಕ್ಕೆ ಸಾಲ್ವ್ ಮಾಡೋವಂಥದ್ದು 10 ವಿಧಾನ ಇರುತ್ತೆ. ಆ ವಿಧಾನದಲ್ಲಿ ಫಸ್ಟ್ 10 ವಿಧಾನ ಐಡೆಂಟಿಫೈ ಮಾಡ್ಕೊಳ್ಳಿ. ಆಮೇಲೆ ಆ 10 ವಿಧಾನದಲ್ಲಿ ನಮಗೆ ಯಾವುದು ಬೆಸ್ಟ್ ಸೂಟಬಲ್ ಆಗುತ್ತೆ ಅದನ್ನು ಪಿಕ್ ಮಾಡಿ. ಅದನ್ನು ಪಿಕ್ ಮಾಡಿದ ಮತ್ತೆ ಆ ಪ್ರಾಬ್ಲಮ್ ಸಾಲ್ವ್ ಆಗಲಿಲ್ವಾ, ಆಯಿತು, ಇನ್ನೂ 9 ವಿಧಾನ ಆಲ್ರೆಡಿ ಬರ್ಕೊಂಡಿದ್ದೀರಾ,
ಅದ್ರಲ್ಲಿ ಇನ್ನೊಂದು ಟ್ರೈ ಮಾಡಿ, ಓಕೆ, ಎ ಟ್ರೈ ಮಾಡಿ, ಬಿ ಟ್ರೈ ಮಾಡಿ, ಸಿ ಟ್ರೈ ಮಾಡಿ, ಎಲ್ಲ ಟ್ರೈ ಮಾಡ್ತಾ ಇರಿ, ಯಾವುದೋ ಒಂದು ಸರಿ ಹೋಗೇ ಹೋಗುತ್ತೆ. ಬಟ್ ಟ್ರೈ ಮಾಡೋದನ್ನ ಮಾತ್ರ ನಿಲ್ಲಿಸಬಾರ್ದು. ಓಕೆ, ಸೋಲ್ಗಳಿದೆ, ಆಲ್ರೆಡಿ ಗೊತ್ತಿದೆ, ಗೆಲ್ಲೋದಕ್ಕೂ ಮಾರ್ಗಗಳಿದೆ. ಕರೆಕ್ಟ್ ಅಲ್ಲ? ಅಬ್ಸಲ್ಯೂಟ್ಲಿ. ಹಾ, ಈಗ ನಮ್ದೇ ನಾವು ಈ ರೆಸಿಪಿ ನಾವು ಇವಾಗವರೆಗೂ ಬಂದಿದ್ದು ಏಕಾಏಕಿ ಓವರ್ ನೈಟ್ ಬಂದಿದ್ದಲ್ಲ. ನಾವು ಅದನ್ನ ಮಾಡಿ 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 ನಮಗ್ ಪ್ರಯರ್ ಎಕ್ಸ್ಪೀರಿಯನ್ಸ್ ಮದ್ದೂರು ವಡೆನಲ್ಲಿ ಇರಲಿಲ್ಲ. ಬಟ್ ನಾವು ಇವಾಗ ಅದನ್ನ ಒಂದು ಲೆವೆಲ್ ತಗೊಂಡ್ ಬಂದಿದೀವಿ, ಒಂದು ಪ್ರಾಸೆಸ್ ಲೆವೆಲ್ ತಗೊಂಡ್ ಬಂದಿದೀವಿ. ಅದನ್ನ ನಾವು ಮಾಡಿದೀವಿ ಅಂದ್ರೆ ನಾವು ಎಷ್ಟು ಎಕ್ಸ್ಪೆರಿಮೆಂಟ್ ಮಾಡಿರ್ಬೇಡ, ಎಷ್ಟು ರಿಸರ್ಚ್ ಮಾಡಿರ್ಬೇಡ, ಎಷ್ಟು ಸಲ ಅದನ್ನ ಮಾಡಿ ಫೇಲ್ ಆಗಿ ಇದು ಸರಿ ಹೋಗಿಲ್ಲ, ಅದು ಸರಿ ಹೋಗಿಲ್ಲ, ಇದು ಜಾಸ್ತಿ ಆಯ್ತು, ಅದು ಜಾಸ್ತಿ ಆಯ್ತು, ಇದು ಹಾಕು, ಅದು ಹಾಕು ಎಲ್ಲ ಮಾಡಿ 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 ಇವಾಗ ಒಂದು ಹಂತಕ್ಕೆ ಬಂದಿದ್ದೀವಿ. ಏನು ಮೊದಲು ಮನೆಯಲ್ಲೇ ಶುರು ಮಾಡಿದ್ರ ಮಾಡಕ್ಕೆ? ಸರ್ ಇಲ್ಲ, ನನ್ನ ಪಾರ್ಟ್ನರು ಸೌಮ್ಯ ಅಂತ, ಅವಳಿಗೆ ಒಂದು ಕಲೆ ಇದೆ. ಅವಳಿಗೆ ಏನಾದ್ರು ನೀವು ಒಂದು ಐಟಮ್ ಅವಳಿಗೆ ಕೊಟ್ಟರೆ ಅವಳು ಅದನ್ನು ತಿಂದುಬಿಟ್ಟು ಅದನ್ನೇ ನಿಮ್ಗೆ ವಾಪಸ್ ರಿಪೀಟ್ ಮಾಡಿ, ನಿಮಗೆ ಹೇಳ್ದೇನೆ ನಿಮ್ಮ ಹತ್ರ ರೆಸಿಪಿ ತಗೊಳ್ತೇನೆ ಅದನ್ನೇ ರಿಪೀಟ್ ಮಾಡಿ ನಿಮಗೆ ವಾಪಸ್ ಕೊಡ್ತಾಳೆ. ಆ ಥರ ಒಂದು ಯುನೀಕ್ ಟ್ಯಾಲೆಂಟ್ ಇದೆ ಅವಳ ಹತ್ರ. ಓಕೆ, ಎಲ್ಲಿ ಹೋದ್ರು ಅವ್ರು? ಇವತ್ತು ಮಾತಾಡ್ಸ್ಬೇಕಾಗಿತ್ತು ನಾನು. ಅವ್ರು ಆಕ್ಚುಲಿ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಸೊ ಅದಕ್ಕೆ ಇವತ್ತು ಅವೈಲೇಬಲ್ ಇಲ್ಲ ಅವರು. ಒಂದ್ ರೀತಿಯಿಂದ ಒಳ್ಳೇದಾಯ್ತು. ಯಾಕೆ? ನಾನು ಇನ್ನೊಂದು ಎಪಿಸೋಡ್ ಮಾಡಿದಾಗ ಅವ್ರನ್ನ ಮಾತಾಡ್ಸ್ಬೋದು. ಖಂಡಿತವಾಗ್ಲೂ ಮಾತಾಡಿ, ಅವಳ ಹತ್ರ ಒಂದು ಭಂಡಾರ ಇರುತ್ತೆ ಹೇಳಕ್ಕೆ. ಓಕೆ, ಅದ್ಭುತ. ಹಂಗಾರೆ ನಿಮ್ ಬಿಸ್ನೆಸ್ಸಿಗೆ ಬಂದ್ಬೇಡ. ಈಗ ಮೊದಲೇ ಶುರು ಮಾಡಿದ್ರಲ್ಲ, ಆಯ್ತು. ಬಂಡವಾಳ ಎಷ್ಟರಿಂದ ಶುರು ಆಯ್ತಿದೆ? ಸರ್ ನಾನು ಲೋನ್ ತಗೊಂಡೇ ಮಾಡಿದ್ದು. ಹೆಂಗೆ, ಯಾವ್ದ್ರಲ್ಲಿ ಲೋನ್ ತಗೊಂಡ್ರಿ? ಪರ್ಸನಲ್ ಲೋನೇ ತಗೋಬೇಕಾಯ್ತು, ಬಿಕಾಸ್ ನಾನು ಹಿಂದೆ ಮಾಡ್ತಿದ್ದು ಬಿಸ್ನೆಸ್ಸೇ. ಸೊ ಬಿಸ್ನೆಸ್ಗೆ ಇಮಿಡಿಯೇಟ್ಲಿ ಬೇರೆ ಯಾರು ಲೋನ್ ಕೊಡಲ್ಲ ಹಾಗೆ. ಸೊ ಈ ಸ್ಕೀಮ್ಸ್ ಎಲ್ಲ ಮುಂಚೆ ನನಗೆ ಗೊತ್ತಿರಲಿಲ್ಲ. ಮುಂಚೆನೇ ಗೊತ್ತಿದ್ರೆ ಪ್ರಾಯಶಃ ಇವಾಗವರೆಗೂ ನಾನು ಬಿಸ್ನೆಸ್ ಶುರು ಮಾಡ್ತಾ ಇರಲಿಲ್ಲ. ಪ್ಲಾನಿಂಗ್ ಮಾಡಿ ದುಡ್ಡು ತಗೊಂಡು ಆಮೇಲೆ ಶುರು ಮಾಡ್ತಾ ಇದ್ನೋ ಏನೋ, ಅದು ಒಂದು ವಿಷಯ. ಬಟ್ ಮಾಡಬೇಕು ಅನ್ನೋದು ಡಿಸೈಡ್ ಮಾಡಿದ ತಕ್ಷಣ ನನಗೆ ಕೆಲಸ ಆಗ್ಬಿಡ್ಬೇಕು. ಸೊ ನನಗೆ ಈಸಿಯೆಸ್ಟ್ ಫಾಸ್ಟೆಸ್ಟ್ ಲೋನ್ ಯಾವ್ದು ಅವೈಲೇಬಲ್ ಇತ್ತು ಅದನ್ನ ನಾನು ತಗೊಂಡು ಶುರು ಮಾಡಿಬಿಟ್ಟೆ. ಎಷ್ಟು ಅಂತ ಕೇಳ್ಬೋದಾ? ಒಂದು 8 ಲಕ್ಷ. 8 ಲಕ್ಷದಲ್ಲಿ 8 ಲಕ್ಷ ಬೇಕಾಗಿತ್ತಾ? ಸರ್ ಬೇಕಾಗಿತ್ತ ಅನ್ನೋ ಪ್ರಶ್ನೆ ಒಳ್ಳೇದು. ಬಟ್ ವಿ ನೀಡ್ ಟು ಹ್ಯಾವ್ ಸಮಥಿಂಗ್ ಕಾಲ್ಡ್ ಕಂಟಿಂಜೆನ್ಸಿ ಫಂಡ್. ಅಕಸ್ಮಾತ್ ಇವಾಗ ಫಸ್ಟ್ ಶುರು ಮಾಡಿದ್ವಿ, ದೇವರ ದಯೆಯಿಂದ, ಸೋಷಿಯಲ್ ಮೀಡಿಯಾ ಅವ್ರ ಬೆಂಬಲದಿಂದ ಮತ್ತೆ ನಮ್ಮ ಗ್ರಾಹಕರ ಬೆಂಬಲದಿಂದ ನಮ್ಮ ಬಿಸ್ನೆಸ್ ಏಪ್ರಿಲಿಂದ ಪಿಕಪ್ ಆಯಿತು. ಅಕಸ್ಮಾತ್ ಆಗಿರ್ತಾ ಇರಲಿಲ್ಲ ಅನ್ನೋ ಟೈಮ್ಗೆ ನಾವು ಮೇಂಟೆನೆನ್ಸ್ ಕೊಡಲೇಬೇಕಾ, ಬೇಸಿಕ್ ಸ್ಯಾಲ್ರಿ ಕೊಡಲೇಬೇಕಾ, ಇಷ್ಟೆಲ್ಲ ಕೊಡೋಕೆ ನಮ್ಮ ಹತ್ರ ಫಂಡ್ಸ್ ಇರಬೇಕು. ಗುಡ್ ಪಾಯಿಂಟ್. ಅಂದರೆ ನಾವು ರೆಡಿ ಆಗಿರ್ಬೇಕು. ಅದು ನಡೆಯುತ್ತೋ ಇಲ್ಲೋ ಗೊತ್ತಿಲ್ಲ, ಅಟ್ಲೀಸ್ಟ್ 6 ತಿಂಗಳನ್ನ 1 ವರ್ಷ ನಾನು ಇದನ್ನು ರನ್ ಮಾಡ್ತೀನಿ ಅನ್ನೋದಕ್ಕೆ ನೀವು ಬಂಡವಾಳ ಇರಲೇಬೇಕು. ಮಾರ್ಕೆಟಿಂಗ್ ಮಾಡಬೇಕು, ಪದಾರ್ಥಗಳು ತರಬೇಕು. ಓಕೆ, ಏನೇನು ಪದಾರ್ಥ, ಬೇಸಿಕ್ ಪದಾರ್ಥ ಎಷ್ಟು ತಗೊಂಡ್ರು ಅಷ್ಟು ಅದಕ್ಕೆ ದುಡ್ಡು ಆಗೇ ಆಗತ್ತೆ. ಯಾರು ಫ್ರೀ ಆಗಂತೂ ಕೊಡೋದ? ಒಂದು ಕ್ಲಾತ್ ಬ್ಯಾಗಿಂದ ಹಿಡಿದು ಒಂದು ಸಾಮಾನು ಹಾಕೋ ಡಬ್ಬವರೆಗೂ ಎಲ್ಲದಕ್ಕೂ ದುಡ್ಡು ಕೊಡಲೇಬೇಕಾ? ಅದೆಲ್ಲಿಂದ ಬರುತ್ತೆ? ಸೊ ಒಂದೊಂದಾಗಿ ಸೇರ್ಕೊಂಡು ಬೆಟ್ಟ ಆಗಿ ನಿಲ್ಲತ್ತೆ. ಕೊನೆಗೆ ನಿಮ್ಗೆ ಅಕಸ್ಮಾತ್ ಏನಾದರೂ ಗಾಡ್ ಫಾರ್ ಬಿಟ್ ಅದು ಸಕ್ಸಸ್ ಆಗಲಿಲ್ಲ, ಏನೋ ಒಂದು ಪ್ರಾಬ್ಲಮ್ ಆಯಿತು, ಹಿಂದೇಟ್ ಹಾಕಿದ್ರಿ ಅನ್ನೋ ಟೈಮಲ್ಲಿ ಬೇರೆಯವರು ದುಡ್ಡು ಕೇಳೋ ಥರ ಇರಬಾರ್ದು. ಎಷ್ಟು ಪೇಷನ್ಸ್ ಬೇಡುತ್ತಿದ್ದು ಉದ್ಯೋಗ? ಎಷ್ಟು ಈಗ ಬಂದ ಮೇಲೆ ಆಯಿತು, ಸೋಷಿಯಲ್ ಮೀಡಿಯಲ್ಲಿ ಬಂದ ಮೇಲೆ ಶುರು ಆಯಿತು, ಅದಕ್ಕಿಂತ ಮೊದಲಿನ ಪೀರಿಯಡ್ ಹೇಳಿ ಏನೇನು ಪರೀಕ್ಷೆ ಸವಾಲುಗಳು ತಂದು ಒಡ್ತು ನಿಮ್ಗೆ? ಅದು ಒಂದು ಪ್ರಾಸೆಸ್ ಸ್ಟ್ಯಾಂಡರ್ಡೈಸೇಷನ್ ನಾವು ಆ್ಯಕ್ಚುಲಿ ಆನ್ ದ ವೇ ಕಲ್ತ್ಕೊಂಡ್ವಿ ಹೇಗೆ ಅಂತ. ಸೊ ಫಸ್ಟ್ 2 months ವಾಸ್ ಟ್ರಯಲ್ ಆ್ಯಂಡ್ ಎರರ್. ಟ್ರೈ ಮಾಡಿ ಹೇಳೋದಲ್ಲ, ಈ ರೆಸಿಪಿ ಇದು ಸರಿ ಇಲ್ಲ, ಅದು ಹಾಕು, ಅದು ಸರಿ ಇಲ್ಲ, ಇದು ಹಾಕು, ಇದು ಯಾಕೆ ಹಿಂಗಾಗ್ತದೆ, ಈ ಪ್ರಾಡಕ್ಟ್ ಎಷ್ಟು ದಿನ ಇಟ್ಟರೆ ಏನಾಗುತ್ತೆ, ಹೇಗಿರುತ್ತೆ, ಟೇಸ್ಟ್ ಹೇಗೆ ವೇರಿ ಆಗುತ್ತೆ, ನಮ್ಮದು ಹೇಗೆ ಯಾವ ಥಿಕ್ನೆಸ್ ಇರಬೇಕು, ಯಾವ ಲೆವೆಲ್ಗೆ ಫ್ಲ್ಯಾಟನ್ ಆಗಿರಬೇಕು, ಅದೆಲ್ಲ ನಾವು ರಿಸರ್ಚ್ ಮಾಡಿ ಪ್ಯಾಟರ್ನ್ ಸೆಟ್ ಮಾಡಿದ್ವಿ. ಫಸ್ಟು ಇಷ್ಟು ಹಾಕಿದ್ರೆ ಇಷ್ಟ ಆಗತ್ತೆ, ಇದನ್ನು ಹಾಕಿದ್ರೆ ಹಿಂಗೆ ಇರತ್ತೆ. ಮೊದಲು ಸೇಲ್ ಏನು ಮಾಡಲಿಲ್ಲ ನೀವು? ಸೇಲ್ ಮಾಡಿದ್ವಿ. ಫಸ್ಟ್ ಮಾಡ್ತಾ ನಡೀತು. ಫಸ್ಟ್ ತಗೊಂಡಿದ್ದೆಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಮತ್ತೆ ನಂದು ತುಂಬ ಬಿಸ್ನೆಸ್ ನೆಟ್ವರ್ಕ್ ಇದೆ, ಎಲ್ಲರಿಗೂ ವರ್ಡ್ ಸ್ಪ್ರೆಡ್. ಸೊ ಅವರೆಲ್ಲರೂ ಸಪೋರ್ಟ್ ಮಾಡಿದ್ರು, ಎಲ್ಲರೂ ರಿವ್ಯೂ ಕೊಡೋಕೆ ಶುರು ಮಾಡಿದ್ರು. ಇದು ಮಾಡು, ಇದು ಹಿಂಗಿದೆ, ಅದು ಹಂಗಿದೆ, ಎಲ್ಲಾದ್ರೂ ಫೀಡ್ಬ್ಯಾಕ್ ತೊಗೊಂಡ್ವಿ ನಾವು. ಫೀಡ್ಬ್ಯಾಕು ಕ್ರಿಟಿಸಿಸಮ್ ಅಲ್ಲ, ಫೀಡ್ಬ್ಯಾಕ್ ಇಸ್ ನಾಟ್ ಕ್ರಿಟಿಸಿಸಮ್. ಎಲ್ಲರಿಗೂ ನಾಲ್ಗೆ ಅನ್ನೋದು ಒಂಥರ ಮಾಂತ್ರಿಕ, ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ. ಸೊ ಒಬ್ರಿಗೆ ಇಷ್ಟ ಆಗಿದ್ದು ಇನ್ನೊಬ್ರಿಗೆ ಇಷ್ಟ ಆಗಬೇಕು ಅಂತ ಇಲ್ಲ. ಹಾಗೆ ನಾವು ಒಬ್ಬೊಬ್ರದ್ದು ರುಚಿ ಒಂದೊಂದು ಥರ ಇರುತ್ತೆ. ಸೊ ನಾವು
ಕೇಳಿಸ್ಕೊಂಡ್ವಿ ಯಾರ್ಯಾರು ಏನೇನು ಹೇಳ್ತಾರೆ, ಹೇಗೆ ಹೇಳ್ತಾರೆ. ನಾವು ಟೆಸ್ಟ್ ಮಾಡ್ತಾ ಇದ್ವಲ್ಲ, ಪ್ರತಿಯೊಂದು ವಡೆ, ಮೊದಲನೇ ವಡೆ ದೇವ್ರಿಗೆ ನಾವು ಇಟ್ಟುಬಿಟ್ಟು ನೆಕ್ಸ್ಟ್ ನಾವು ತಿಂತೀವಿ. ಏನಿದೆ, ಹೇಗಿದೆ, ಹೆಂಗೆ ಕ್ವಾಲಿಟಿ ಇದನ್ನು ಇಂಪ್ರೂವ್ ಮಾಡ್ಬೋದು, ಏನು ಬೆಟರ್ ಮಾಡ್ಬೋದು, ಇವತ್ತಿಗಿಂತ ನಾಳೆ ಏನು ಬೆಟರ್ ಮಾಡ್ಬೋದು ಅನ್ನೋದು 2 ತಿಂಗಳು ಮಾಡಿದ್ವಿ. ಮಾಡಿ ಆಮೇಲೆ ಶುರುವಾಯಿತು. ಬಟ್ ಒಂದು ಗೊತ್ತಿರಲಿ ಜನಕ್ಕೆ, ಸೋಷಿಯಲ್ ಮೀಡಿಯಾ ಕೂಡ ಹಂಗೆ ಬರೋದಿಲ್ಲ. ಬರಲ್ಲ. ನಿಮ್ಗೇನಾದರೂ ಇಲ್ಲಿ ಸಕ್ಸಸ್ ಕಂಡ್ರೆ, ನಿಮ್ದೇನಾದರೂ ಜೋರಾಗಿ ನಡೀತಾ ಇದ್ರೆ ಅವಾಗ ಬರುತ್ತೆ. ಒಂದನ್ನ ಇವ್ರಿಗೇನು ಬಿಡಪ್ಪ ದಿಢೀರ್ನೆ ಸೋಷಿಯಲ್ ಮೀಡಿಯಾ ಬಂತು, ಇವ್ರ ಬಿಸ್ನೆಸ್ ಇಂಪ್ರೂವ್ ಆಗೋಯ್ತು ಅನ್ನೋದು ಸುಳ್ಳು ಅಲ್ವಾ ಸರ್? ಕ್ವಾಲಿಟಿ ಸರ್, ಇವಾಗ 10 ಜನ ತಗೊಂಡು ಹೋದ್ರು, ಅದೇ 10 ಜನ ವಾಪಸ್ ಬರಬೇಕು ಅಂದ್ರೆ ನೀವು ಅದೇ ತರ ಕ್ವಾಲಿಟಿ ಕೊಡಬೇಕು. ಕ್ವಾಲಿಟಿ ಕೊಡ್ಲಿಲ್ಲ ಅಂದ್ರೆ ಎಲ್ಲಾನು ಫೇಲ್ ಆಗುತ್ತೆ. ಹಾಗಾಗಿ ಆ ಕ್ವಾಲಿಟಿ ಇರೋದ್ರಿಂದ ಮಾತ್ರ ಜನ ಬರ್ತಾ ಇದ್ದಾರೆ. ಸೊ ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ನಾನು ಬಿಸ್ನೆಸ್ ಶುರು ಮಾಡ್ಬಿಡ್ತೀನಿ, ಯಾರೋ 4 ಜನ ಕರೆದ್ಬಿಡ್ತೀನಿ, ಅವರು ಡಂಗ್ರ ಸಾರ್ಬಿಡ್ತಾರೆ, ಜನ ಬಂದು ಬಿಡ್ತಾರೆ. ಆಗಬಹುದು, ಜನನು ಬಂದು ಬಿಡಬಹುದು. ಬಟ್ ನೀವು ತಯಾರಿಲ್ಲ ಅಂದ್ರೆ ಅದೇ ಜನ ವಾಪಸ್ ಹೋಗ್ತಾರೆ ಅಲ್ವಾ? ಮತ್ತೆ ಇವಾಗ ಅವ್ರು ಬಂದ್ರು ನಾವು ಅವ್ರಿಗೆ ಕ್ವಾಲಿಟಿ ಪ್ರಾಡಕ್ಟ್ ಕೊಡ್ಲಿಲ್ಲ ಅಂದ್ರೆ ಅವ್ರು ಹೇಗ್ ಪ್ರಚಾರ ಮಾಡ್ತಾರೆ? ಹೌದು. ಯಾವುದೇ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಬಂದ್ರು ಅವ್ರಿಗೆ ನಾವು ಮಾಡ್ತಾ ಇರುವಂತ ಪದಾರ್ಥ ಅವ್ರಿಗೆ ಇಷ್ಟ ಆದ್ರೆ ತಾನೇ ಅವ್ರು ಹೇಳೋದು. ಸೊ ಇಷ್ಟ ಆಗೋ ತರ ನಾವು ಮಾಡ್ಬೇಕಲ್ವಾ? ಅಂದ್ರೆ ಕ್ವಾಲಿಟಿ ಮೇಂಟೈನ್ ಮಾಡ್ಲೇಬೇಕು. ತುಂಬಾ ಸಂತೋಷ ಆಯ್ತು ಸರ್ ಇಲ್ಲಿ ಬಂದು. ನಾನು ಸುಂಕದಕಟ್ಟೆಯಿಂದ ಬರೋದು. ನನ್ಗೆ ಇಲ್ಲಿ ಅವರೇ ಕಳ್ಸಿದ್ರು ನಾನು ಬಿಡಲ್ಲ ಅನ್ನಂಗೆ ಇದೀನಿ. ಓಕೆ. ಹೆಂಗ್ ಬರ್ತೀರಿ ಸುಂಕದಕಟ್ಟೆಯಿಂದ? ಬಸ್ಸಿಂದ ಬರ್ತೀನಿ ಸರ್. ಬಸ್ಸಿಗೆ ಬರ್ತೀರಿ? ಎಷ್ಟೊತ್ತಿಗೆ ಮುಗೀತು ನಿಮ್ಮ ಕೆಲಸ? ಈಗ ನಂದು 9:30 5:30 ಮುಗೀತ ಕೆಲಸ. ಅಷ್ಟು ಬರೋ ಒಳಗಡೆ ಮನೆ ಕೆಲಸ ಮಾಡ್ಕೊಂಡು ಬರ್ತೀರಿ? ಮಾಡ್ತೀನಿ ಸರ್. ಮಕ್ಕಳು? 2 ಗಂಡು ಮಕ್ಕಳು. ಏನು ಓದ್ತಾರಮ್ಮ? ಒಬ್ಬ ಫೈನಲ್ ಡಿಗ್ರಿ ಮಾಡ್ತಾ ಇದ್ದಾನೆ, ಒಬ್ಬ ಇಂಜಿನಿಯರ್. ಚಿಕ್ಕವನು. ಯಜಮಾನ್ರ? ಅವ್ರು ಪ್ರೈವೇಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಓಕೆ. ಮೊದಲೆಲ್ಲ ಕೆಲಸ ಮಾಡಿದ್ರಿ? ಇದೇ ಫಸ್ಟಾ? ನಾನು ಇದೇ ಫಸ್ಟು ಸರ್. ಹೊರಗೆ ಬಂದಿದ್ದ? ನನಗೆ ನನ್ನ ಮಕ್ಕಳೇ ಕಳಿಸಿರೋದು, ನೀನು ಸ್ವತಂತ್ರವಾಗಿ ದುಡಿಯಮ್ಮ, ಯಾಕೆ ಮನೇಲೇ ಸುಮ್ಮನೆ ಯಾವಾಗಲೂ ಮನೇಲೇ ಕೆಲಸ ಮಾಡ್ಕೊಂಡು ಯಾಕೆ ಇರ್ತೀಯ, ನಿನ್ನ ಕಾಲ ಮೇಲೆ ನೀನು ನಿನ್ಕೋ, ಪ್ರಪಂಚ ನೋಡು, ಎಲ್ಲ ಥರನೂ ಕಷ್ಟನೂ ಅನುಭವಿಸ್ಬಿಟ್ಟಿದ್ದೀನಿ, ಇದನ್ನು ಲೈಫ್ ಇದು ಮಾಡೋಣ ಅಂತ ಬಂದೆ ಸರ್. ಕೆಲಸ ಮಾಡೋಣ, ಮನೇಲೇ ಒಂದು 4 ಮೂಲೆಯಲ್ಲಿ ಇದ್ದು ನಾವು ಖರ್ಚಿಗೆ ಯಜಮಾನ್ರ ಹತ್ರನೇ ಕೇಳಬೇಕು. ಈಗ ನಮಗೂ ಸ್ವತಂತ್ರವಾಗಿ ದುಡಿತೀವಿ, ನಮಗೂ ಒಂದು ಇದು ಬರುತ್ತಲ್ಲ, ಧೈರ್ಯ ಬರ್ತು. ಮೊದಲನೇ ಸಂಬಳ ಬಂದಾಗ ಏನು ಅನ್ನಿಸ್ತು ನಿಮಗೆ? ತುಂಬ ಖುಷಿ ಆಯಿತು ಸರ್. ಏನು ಮಾಡಿದ್ರಿ ಮೊದಲನೇ ಸಂಬಳ ಬಂದಾಗ? ಸ್ವೀಟ್ ತೊಗೊಂಡೋದೆ ಮನೆಗೆ. ಸ್ವೀಟ್ ತೊಗೊಂಡೋದ್ರಾ? ಓಕೆ. ನಾವು ನೋಡೇ ಇರಲಿಲ್ಲ ಸರ್ ದುಡ್ಡು. ಯಜಮಾನ್ರು ಕೊಡ್ತಿದ್ರು, ಮನೆ ಮೇಂಟೈನ್ ಮಾಡ್ಕೊತಿದ್ವಿ. ಈಗ ನಮ್ಮ ದುಡ್ಡು ನಮಗೆ ಒಂಥರ ಖುಷಿ. ಅದು ನಾವೊಂದು ದುಡಿತಾ ಇದ್ದೀವಿ, ನಮಗೂ ದುಡ್ಡು ಬಂತಲ್ಲ ಅನ್ನೋದು ನಮ್ಗೊಂಥರ ಖುಷಿ. ಅಂದರೆ ಈಗ ಎಲ್ಲರೂ ಸೇರಿ ಮಾತಾಡ್ಕೋತೀರಿ, ಟೈಮ್ ಪಾಸ್ ಆಗುತ್ತೆ, ಜೊತೆಗೆ ಕೆಲಸ ಆಗುತ್ತೆ, ಜೊತೆಗೆ ದುಡಿಮೆ ಆಗುತ್ತೆ. ಹೌದು ಸರ್. ನಾವು ಇಲ್ಲೇ ಅವ್ರು ಬೇರೆ ಇವಾಗ ನಾವು ಇಲ್ಲಿಗೆ ಬಂದ್ಮೇಲೆ ಒಂದು ಅಕ್ಕ ತಂಗಿರ್ತಾರ, ಒಂದು ಫ್ರೆಂಡ್ಸು, ನಾವೊಂಥರ ಒಂದು ಕುಟುಂಬ ಥರ ಆಗೋದ್ವಿ ಎಲ್ಲರೂ ಸೇರ್ಕೊಂಡು. ಒಬ್ರು ಬಿಟ್ಟು ಒಬ್ರು ಇರೋಕ್ಕಾಗ್ತಾ ಇಲ್ಲ ಇವಾಗ, ಆ ಥರ. ಅದ್ಭುತ. ತುಂಬ ಫ್ರೆಂಡ್ಲಿ ಆಗಿದ್ದಾರೆ ಮೇಡಮ್, ಚೆನ್ನಾಗಿ ನೋಡ್ಕೊತಾರೆ ನಮ್ಮನ್ನು. ಅದರಲ್ಲೆಲ್ಲ ಮಾತಿಲ್ಲ ಬಿಡಿ ಸರ್. ಏನು ಮುಂದಿನ ಡ್ರೀಮ್ ಏನಿದೆ? ಇನ್ನು ದೊಡ್ಡದಾಗಿ ಆ ಥರದ್ದು ಏನಾದರೂ ಕನಸುಗಳು? ಖಂಡಿತವಾಗ್ಲೂ ಇದೆ ಸರ್. ನಾವು ಎಲ್ಲ ಮೂಲೆನಲ್ಲೂ, ಪ್ರಪಂಚದ ಮೂಲೆನಲ್ಲೂ ನಮ್ಮ ಮದ್ದೂರು ವಡೆ ರೀಚ್ ಆಗಬೇಕು. ಹೇಗೆ ರೀಚ್ ಮಾಡೋದು ಅನ್ನೋದೇ ನಮ್ದು 5-year ಪ್ಲಾನ್. 5 years. ಇನ್ ದ ನೆಕ್ಸ್ಟ್ 5 years ಎಲ್ಲ ಮೂಲೆನಲ್ಲೂ ನಮ್ಮ ಮದ್ದೂರು ವಡೆ ರೀಚ್ ಆಗಬೇಕು. ಅದನ್ನ ಹೇಗೆ ಮಾಡಬೇಕು ಅನ್ನೋದು ರಿಸರ್ಚ್ ಇವಾಗ ನಡೀತಾ ಇದೆ. ಆಲ್ರೆಡಿ ಬ್ಯಾಕ್ ಎಂಡ್ ಟೀಮ್ ಕೆಲಸ ಮಾಡ್ತಾ ಇದೆ. ನಾವೇ ಬ್ಯಾಕ್ ಎಂಡ್ ಟೀಮು. ನಾವು ಇಲ್ಲೂ ಮಾಡ್ತೀವಿ, ಅದನ್ನು ಮಾಡ್ತೀವಿ, ಬಟ್ ಮಾಡಬೇಕು. ಏನ್ ಪ್ಲಾನ್ ಮಾಡಿದಿರಿ ಆಕ್ಚುಲಿ? ಅದೊಂದು ಕುತೂಹಲ ಅಲ್ಲ, ಹೆಂಗೆ ಇದನ್ನ ತಲುಪಿಸ್ತೀರಿ ಇನ್ನ 5 ವರ್ಷಕ್ಕೆ? ಯಾಕಂದ್ರೆ ಇಲ್ಲ, ಅದು ರಿಸರ್ಚ್ ನಡೀತಾ ಇದೆ. ರಿಸರ್ಚ್ ಪ್ರತಿಫಲ ಬಂದ್ ಮತ್ತೆ ದ ವರ್ಲ್ಡ್ ವಿಲ್ ನೋ. ಓಕೆ. ಅಲ್ಲ, ಒಂದು ಏನು ನಂಬಿಕೆ ಇರುತ್ತೆ ಅಂತಂದರೆ, ಕೆಲವೊಬ್ಬರಿಗೆ ತುಂಬ ಆಸೆ ಇರುತ್ತೆ, ಬಟ್ ನಾನು ಇಲ್ಲಿ ಪ್ರಾಡಕ್ಟ್ ಮಾಡ್ತೀನಿ, ಇಷ್ಟು ಜನಕ್ಕೆ ಕೊಡೋದಕ್ಕೆ ಮಾತ್ರ ಸಾಧ್ಯ. ಅದನ್ನು ಹೇಗೆ ಅಷ್ಟು ದೊಡ್ಡ ಬೆಳೆದಾಗ ಅದಕ್ಕೆ ಏನು, ಹೇಗೆ ಇದೇ ಥರ ಟೇಸ್ಟು, ಇದೇ ಥರದ ಸೈಜು, ಇದೇ ಥರ ಸರ್ವಿಸು? ಕರೆಕ್ಟ್. ಅದಕ್ಕೆ ನಾವಿವಾಗ ಪ್ರಾಸೆಸಸ್ ಮೇಲೆ ಕೆಲಸ ಮಾಡ್ತೀವಿ. ಎಲ್ಲದಕ್ಕೂ ಒಂದು ಪ್ರಾಸೆಸ್ ಇರಬೇಕು. ಅಳತೆ, ತೂಕ, ಪ್ರಾಸೆಸ್, ಎವ್ರಿಥಿಂಗ್ ಈಸ್ ಅ ಮೆಷರ್. ವಾಟ್ ಗೆಟ್ಸ್ ಮೆಷರ್ಡ್ ಗೆಟ್ಸ್ ಡನ್. ಸೊ ಮೆಷರ್ಮೆಂಟ್ ಇಲ್ಲ ಅಂದರೆ ಏನೂ ವರ್ಕ್ ಆಗಲ್ಲ.
ನೀವು ಇವಾಗ ಒಂದು ಟೇಲರ್ ಹತ್ರ ಹೋಗ್ಬಿಟ್ಟು ಒಂದು ಬಟ್ಟೆ ಹೊಲ್ಸ್ಕೋಬೇಕು ಅಂದ್ರೆ ಮೆಜರ್ಮೆಂಟ್ ಇಲ್ಲದೆ ಹೊಲ್ಕೊಡ್ತಾರಾ? ಇಲ್ಲ ಅಲ್ವಾ? ಅದೇ ಥರ ಪ್ರತಿಯೊಂದನ್ನು ಒಂದು ಅದಕ್ಕೆ ಸಮತೂಕ ಸಮ ಅಳತೆ ಇದ್ರೇನೆ ಅದು ಫೈನಲ್ ಪ್ರಾಡಕ್ಟ್ ಆಗಿ ಒಳ್ಳೇದಾಗಿ ಬರೋದು. ಸೊ ಅದಕ್ಕೂ ನಮ್ಮದು ರಿಸರ್ಚ್ ನಡೀತಾ ಇದೆ. ದೊಡ್ಡ ಪ್ರಮಾಣದಲ್ಲಿ ನಾವು ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀವಿ. ಅದು ದೇವರ ದಯದಿಂದ ಆಗತ್ತೆ ಅಂತಲೂ ಅಂದ್ಕೊಂಡಿದ್ದೀವಿ. ಇಷ್ಟವರೆಗೂ ಬಂದಿದ್ದೀವಿ, ಇನ್ನೂ ನಡೆಯುತ್ತೆ ಅಂತಲೂ ಅಂದ್ಕೊಂಡಿದ್ದೀವಿ. ಯಾಕೆ ಆಗ್ಬೇಕಂತ ನಾನು ಅಂತೀನಿ ಅಂತಂದರೆ, ಇಂಥ ಬೇಕಾದಷ್ಟು ಹೆಣ್ಮಕ್ಳ ಕುಟುಂಬಗಳಿಗೆ ಆಸರೆ ಆಗುತ್ತೆ, ಅವ್ರದ್ದೊಂದು ಬದುಕಾಗುತ್ತೆ, ಅವ್ರಿಗೊಂದು ಅರ್ನಿಂಗ್ ಶುರು ಆಗುತ್ತೆ, ಒಂದು ಹೊಸ ಬದುಕು ಶುರು ಆಗುತ್ತೆ ಅಲ್ವಾ? ಹೋಪ್ಸ್ ಕಳ್ಕೊಂಡು ಕೂತವ್ರಿಗೆ ಒಂದು ದೊಡ್ಡದು ಆಶಾ ಕಿರಣ ಹುಟ್ಟುತ್ತೆ. ಹಾಗಾಗಿ ಇಂಥ ಬಿಸ್ನೆಸ್ಗಳು ಶುರು ಆಗಬೇಕು ಅಂತೀನಿ. ಇಲ್ಲಿಗೆ ಸಾಕು. ಈಗ ನೀವು ಮನ್ಸು ಮಾಡಿದರೆ ಆಯ್ತಪ್ಪ ಆರಾಮಾಗಿದ್ದೀನಿ, ಏನು ಚಿಂತೆ ಇಲ್ಲ, ಒಂದಿಷ್ಟು ಲಕ್ಷ ದುಡಿತೀನಿ ತಿಂಗಳ ಸಾಕು ಅಂತ ಅಲ್ಲಿಗೆ ನಿಲ್ಲುತ್ತೆ. ಬಟ್ ಅದು ಬೆಳೆದ್ರೆ ಒಂದಿಷ್ಟು ಸಂಸಾರಗಳು ಬೆಳೆಯುತ್ತೆ, ಒಂದಿಷ್ಟು ಅಕ್ಕ ತಂಗಿಯರ ಮುಖದಲ್ಲಿ ನಗು ಮೂಡುತ್ತೆ. ಕರೆಕ್ಟ್. ಇವಾಗ 7 ಜನ ಇದೀವಿ ನಾವು ಇವಾಗ. 1 ವರ್ಷ ಆಗತ್ತೆ ಆಲ್ಮೋಸ್ಟ್. ಇನ್ನೇನು ನಾವು ಇನ್ ದ ನೆಕ್ಸ್ಟ್ 5 years ಅಟ್ಲೀಸ್ಟ್ 1500 ಎಂಪ್ಲಾಯೀಸ್ಗೆ ನಾವು ಎಂಪ್ಲಾಯ್ಮೆಂಟ್ ಕೊಡಬೇಕು ಅಂತ ಅನ್ಕೊಂಡಿದ್ದೀವಿ. ಕೊಡ್ತೀವಿ ಅಂತೇಳಿ ಅದಕ್ಕೆ ನಾವಿದೀವಿ ಹಿಂದೆ. ಹೌದು, ಅದನ್ನ ಮಾಡೋಣ. ಯಾಕೆ ಅಂತಂದ್ರೆ ಹೌದು ಅದೇ ಆಗ್ಬೇಕು. ಯಾಕೆ ಆಗೋದಿಲ್ಲ? ಎಂಪ್ಲಾಯ್ಮೆಂಟ್ ಜನರೇಷನ್ ಆಗತ್ತೆ. ಎಂಪ್ಲಾಯ್ಮೆಂಟ್ ಜನರೇಷನ್ ಆಗತ್ತೆ. ನಮ್ಮ ನಾಡಿನ ಹೆಮ್ಮೆ ಬೇರೆ ದೇಶಕ್ಕೆ ಹೋಗುತ್ತೆ. ಎಲ್ಲರೂ ಅದನ್ನ ಕಲ್ತ್ಕೋತಾರೆ. ಕರ್ನಾಟಕ ಎಲ್ಲಿ ಅಂತ ಫಸ್ಟ್ ಮ್ಯಾಪ್ ಅಲ್ಲಿ ಹುಡುಕ್ತಾರೆ. ಇವಾಗ ನೀವು ಚೈನಾ ಯಾವ್ದೋ ಒಂದು ಕಾರ್ನರ್ ಹೋದ್ರೆ ಕರ್ನಾಟಕ ಎಲ್ಲಿ ಅಂತ ಗೊತ್ತಿರತ್ತಾ? ಗೊತ್ತಿರಲ್ಲ. ಹುಡುಕ್ಲಿ ಅಲ್ಲ, ಗೊತ್ತಾಗ್ಲಿ, ತಿಳ್ಕೊಳ್ಳಿ ನಮ್ಮ ಬಗ್ಗೆ ಎಲ್ಲ. ಬಹಳ ಅದ್ಭುತ. ಒಂದು ಅದ್ಭುತನ ನಿಮ್ಮ ಶಾಪಲ್ಲಿ ನಾನು ನಿಮಗೆ ತೋರಿಸ್ತೇನೆ. ಈ ಲೆಟರ್ ತುಂಬಾ ಇಷ್ಟ ಸರ್ ನಮ್ಗೆ. ಏನದು? ಈಗಲೂ ಲೆಟರ್ ಬರೆಯೋರು ಇದಾರ ಅಂತ ಸರ್? ಅದು ಒಬ್ರು ಕಸ್ಟಮರ್ ಬಂದು ನಮಗೆ ಅಡ್ರೆಸ್ ಗೊತ್ತಾಗದೆ ನಮಗೆ ಖುದ್ದಾಗಿ ತಗೊಂಡ್ಬಂದು ಕೊಟ್ಟಿದ್ದಾರೆ. ವಯಸ್ಸಾದವರು 75-80 ವರ್ಷ ಆಗಿರ್ಬೋದು ಅವ್ರಿಗೆ. ಅವ್ರು ಬಂದು ನಮಗೆ ಸ್ವತಃ ಅವ್ರ ಒಂದು ಲೆಟರ್ ತಂದು ಕೊಟ್ಟು. ಅಲ್ಲ, ಏನ್ ಸಂದೇಶ ಇದೆ? ಒಡಕ್ ಬರ್ದಿದ್ರ? ಅದು ಏನು ಯಾವ್ದಕ್ಕೆ ಅಂತ? ವಡೆಗೆನೆ. ಓ, ವಡೆಗೆ ವಡೆ ಬೇಕು ಅಂತ ಈ ಪತ್ರದಲ್ಲಿ ಬರ್ದವ್ರೆ. ಬರ್ದು ನಮಗೆ ಕೈ ತಗೊಂಡ್ಬಂದು ಕೊಟ್ಟು ವಡೆ ತಗೊಂಡು ಕೂತ್ಕೊಂಡು ವಡೆ ತಗೊಂಡು ಹೋಗಿದ್ದಾರೆ. ಈಗ ನೋಡ್ತಕ್ಕಂಥವ್ರಿಗೆ ನಿಮ್ಮ ವಡೆ ಬೇಕು ಅಂತಂದ್ರೆ ಯಾಕೆ ತರಿಸೋದು ಮತ್ತು ನಿಮ್ಮಲ್ಲಿ ಏನೇನು ಸಿಗುತ್ತೆ ಅಂತ ಹೇಳ್ಬಿಡಿ. ಸರ್, ನಮ್ಮಲ್ಲಿ ಸುಮಾರು ಐಟಮ್ ಸಿಗತ್ತೆ. ವಡೆ ಜೊತೆಗೆ ನಾವು ಇಲ್ಲಿ ಹೆಸರು ಬೇಳೆನಲ್ಲಿ ಮಾಡಿರೋವಂಥದ್ದು ಒಂದು ಲಡ್ಡು ಮಾಡ್ತೀವಿ, ಬೆಲ್ಲದ್ದು. ಇದನ್ನ ತಮಿಳಲ್ಲಿ ಪೈರ್ಮಾ ಉಂಡೆ ಅಂತ ನಾವು ಹೇಳ್ತೀವಿ. ಆದರೆ ಕನ್ನಡದಲ್ಲಿ ನಾವು ಬೇರೆ ಏನೇನಾದರೂ ಹೊಸದಾಗಿ ಹೆಸರಿಡಬೇಕು ಅಂತ ಯೋಚನೆ ಮಾಡ್ತಿರುವಾಗ ಇದರಲ್ಲಿ ರಿಚ್ ಆಗಿರೋವಂಥದ್ದು ಏನು? ಇದರಲ್ಲಿರೋದು ಪ್ರೋಟೀನ್ ರಿಚ್ ಆಗಿದೆ. ಸೊ ಅದಕ್ಕೋಸ್ಕರ ನಾವು ಇದನ್ನ ಪ್ರೋಟೀನ್ ಪಟಾಕಿ ಅಂತ ಕರಿತೀವಿ. ಪ್ರೋಟೀನ್ ಪಟಾಕಿ. ಸೊ ಪ್ರೋಟೀನ್ ಪಟಾಕಿನಲ್ಲಿ ಇದರಲ್ಲಿ ಬೆಲ್ಲದ ವರ್ಷನ್ ಇದೆ, ಸಕ್ಕರೆ ವರ್ಷನ್ ಇದೆ. ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ತಗೋಬಹುದು. ಬೆಲ್ಲದ ವರ್ಷನ್ ಸ್ವಲ್ಪ ಸೇಮ್ ಅಮೌಂಟ್ ಆಫ್ ಬೆಲ್ಲ ಹಾಕಿದ್ರು ಒಂದ್ ಸ್ವಲ್ಪ ಸಿಹಿ ಕಮ್ಮಿ ಆಗಿರುತ್ತೆ. ಸೊ ತುಂಬಾ ಸಿಹಿ ಚಿಟ್ಟಂತ ಸಿಹಿ ತಿಂದೇ ಇರೋರು, ಬೆಲ್ಲ ಪ್ರಿಫರ್ ಮಾಡೋವಂಥವ್ರು ಈ ಬೆಲ್ಲದ ಪ್ರೋಟೀನ್ ಪಟಾಕಿ ಆರ್ಡರ್ ಮಾಡ್ಬೋದು. ಹೆಂಗ್ ಕೆಜಿ ಅದು? ಅದು ಸರ್ ಪ್ಯಾಕ್ ಆಫ್ 5 ಬರುತ್ತೆ ಒಂದು ಬಾಕ್ಸ್ ಅಲ್ಲಿ. 100 ರೂಪೀಸ್ ಚಾರ್ಜ್ ಮಾಡ್ತೀವಿ. 100 ರೂಪೀಸ್ ಚಾರ್ಜ್ ಮಾಡ್ತೀವಿ. 1/4 kg ಇರುತ್ತಾ? ಅಲ್ಲ, ಇದು ಬೆಲ್ಲದ ಪ್ರೋಟೀನ್ ಪಟಾಕಿ 150. ಆಮೇಲೆ ಸಕ್ಕರೆದ ಪ್ರೋಟೀನ್ ಪಟಾಕಿ 100. 1/4 kg ಇರುತ್ತಾ? ಇರ್ಬೋದು ಸರ್. ಇದು ಬೇಸನ್ ಲಡ್ಡು. ಇದು ತುಂಬಾ ಫೇವ್ರೇಟ್. ಸುಮಾರು ಜನ ಬಂದ್ಬಿಟ್ಟು ತಗೊಂಡು ಹೋಗ್ತಾರೆ ಇದನ್ನ. ಇದು ಸಕ್ಕರೆನಲ್ಲೇ ಮಾಡ್ತೀವಿ. ಇದಕ್ಕೆ ಬೆಲ್ಲ ಇನ್ನೂ ಹಾಕಿಲ್ಲ. ಯಾರು ಕೇಳಿಲ್ಲ ಬೆಲ್ಲ ಹಾಕಿ ಕೊಡಿ, ಟ್ರೈ ಮಾಡಿ ಅಂತ. ಅದು ಮಾಡಿದ್ರೆ ಖಂಡಿತವಾಗ್ಲೂ ಅದನ್ನು ಆ್ಯಡ್ ಮಾಡ್ತೀವಿ ಮೆನುನಲ್ಲಿ. ಕಸ್ಟಮರ್ಸ್ ಏನ್ ಕೇಳ್ತಾರೋ ಅದನ್ನ ಮಾಡ್ಕೊಡ್ತೀವಿ ಸರ್. ಆಮೇಲೆ ನಮ್ಮ ಅಯ್ಯಂಗಾರ್ ಸ್ಪೆಷಲ್ ಪುಳಿಯೋಗರೆ ಗೊಜ್ಜಿದೆ. ಸೊ ಇದು ಥಿಕ್ ಗೊಜ್ಜಿರುತ್ತೆ. ಶೆಲ್ಫ್ ಲೈಫ್ ಇಸ್ 1 year. ಫ್ರಿಜ್ಜಲ್ಲಿ ಇಟ್ಕೊಂಡು ಆರಾಮಾಗಿ ನೀವು ನಿಧಾನಾಗಿ ಬಳಸ್ಕೋಬಹುದು. ಸಖತ್ ಸ್ಟ್ರಾಂಗ್ ಇದೆ. ಇದಕ್ಕೆ ನಾವು ಕೇಳಿದ್ರೆ ನಮ್ಮನ್ನ ಹೇಗೆ ಮಾಡಬೇಕು ಅಂತ ನಾವು ಇದಕ್ಕೆ ಮೆಥಡಾಲಜಿ ಕೂಡ ಹೇಳ್ಕೊಡ್ತೀವಿ ಅವ್ರಿಗೆ. ಶಾರ್ಟ್ಲಿ ಇದ್ರ ಮೇಲೆ ಪ್ರಿಂಟ್ ಕೂಡ ಮಾಡ್ತೀವಿ. ಬಟ್ ಫಾರ್ ನಾವು ಕೇಳಿದ್ರೆ ಹೇಳ್ಕೊಡ್ತೀವಿ. ಸೊ ಇದೆಲ್ಲ ಇಲ್ಲೇ ರೆಡಿ ಆಗಿರ್ತಕ್ಕಂಥ ಎಲ್ಲಾನು ಇಲ್ಲೇ ರೆಡಿ ಆಗುತ್ತೆ. ಎಲ್ಲ ನಾವು ಕೋಲ್ಡ್ ಪ್ರೆಸ್ಡ್ ಗ್ರೌಂಡ್ನಟ್ ಆಯಿಲ್, ವರ್ಜಿನ್ ಕೋಲ್ಡ್ ಪ್ರೆಸ್ಡ್ ಗ್ರೌಂಡ್ನಟ್ ಆಯಿಲ್ನ ಮಾತ್ರ ಬಳಸ್ತೀವಿ. ಸೊ ಇದು ಕೂಡ ಬಾಟಲ್ ನಮ್ಮ ಹತ್ರ ಅವೈಲೇಬಲ್ ಇದೆ. ಯಾರಾದರೂ ಬೇಕಿದ್ರೆ ಇದನ್ನು ತೊಗೊಂಡು ಹೋಗ್ಬೋದು. ಇದ್ರ ಮೇಲೆ ಹಾಕಿದೆ ನ್ಯೂಟ್ರಿಷನ್ ಎಲ್ಲ. ಇದರಲ್ಲಿ ನ್ಯೂಟ್ರಿಷನ್ ಲಿಸ್ಟ್ ಕೂಡ ಇದೆ. ಕೊಲೆಸ್ಟ್ರಾಲ್ ಫ್ರೀ, ಅನ್ಸ್ಯಾಚುರೇಟೆಡ್ ಫ್ಯಾಟ್ ಫ್ರೀ, ಎವ್ರಿಥಿಂಗ್ ಇಸ್ ರಿಟನ್ ಹಿಯರ್. ಸೊ ನಾವು ಹೊಸದಾಗಿ ಹೇಳುವಂಥ ವಿಷಯಗಳು ಏನೂ ಇರಲ್ಲ ಇದರಲ್ಲಿ. ಸೊ ಎಲ್ಲರಿಗೂ ಗೊತ್ತಿರೋಂಥ ವಿಷಯನೇ ನಾವು ಅದನ್ನು ಮಾರ್ತಾ ಇದೀವಿ. ಕಡಲೆಕಾಯಿ ಎಣ್ಣೆ ಹೆಂಗ್ ಕೆಜಿ? ಇದು 350 ರೂಪೀಸ್ ಲೀಟರ್ ಸರ್. ಓಕೆ. MRP ಅದೇ ಇರೋದು.
ಸೊ ನಾವು ಖಾರ ಸೇವೆ ಅಂತ ಮಾಡ್ತೀವಿ. ಇದು ಮಿಕ್ಸ್ಚರ್ ಅಲ್ಲ, ಇದು Mixture ಅಲ್ಲ? ಮಿಕ್ಸ್ಚರ್ ಅಲ್ಲ ಇದು. ಹಾಂ ಇದು ಖಾರ ಸೇವೆ. ಹಾಂ ಇದು ನಮ್ಮ ಅತ್ತೆ ಮಾಡ್ತಿದ್ದು ರೆಸಿಪಿ ಇದು. ಹಾಂ ಸೊ ಅದನ್ನೇ ನಾವು ನಮ್ಮ ಅಂಗಡಿಲಿ ಮಾಡ್ತಾ ಇದೀವಿ. ಇದರಲ್ಲಿ ಹಸಿಮೆಣಸಿನ್ಕಾಯಿ ಖಾರನೂ ಇರುತ್ತೆ, ಒಂದು ಲೆವೆಲ್ಗೆ ಒಣಮೆಣಸಿನ್ಕಾಯಿ ಖಾರ ಕೂಡ ಇರುತ್ತೆ. ಆಮೇಲೆ ತೇಂಗ್ಕೋಲ್ ಮಾಡ್ತೀವಿ, ಚಕ್ಲಿ ಮಾಡ್ತೀವಿ, ಅದ್ರ ಜೊತೆಗೆ ಎಲ್ಲ ನಮ್ದು ಪ್ಯಾಕ್ ಆಫ್ 5 ಸ್ಟ್ಯಾಂಡರ್ಡ್ ಸೈಜ್ ಇರುತ್ತೆ. ಇಷ್ಟ ಅಗಲ ಬರುತ್ತೆ, ಅಂಗೈ ಅಗಲ ಬರುತ್ತೆ. ಆಮೇಲೆ ಇದು ಮುಚ್ಚೋರೆ ಅಂತೀವಿ ಇದನ್ನ ಮುಚ್ಚೋರೆನ ನಾವು ಯಾಕೆ ಮುಚ್ಚೋರೆ ಅಂತ ಅಲ್ಲದೆ ಟ್ವಿಸ್ಟೆಡ್ ಬೇಳೆ ಚಕ್ಲಿ ಹೇಳ್ತೀವಿ ಅಂತಂದ್ರೆ, ಮುಚ್ಚೋರೆ ಅನ್ನೋದು ತಮಿಳ್ ಪದ, ಅಂದ್ರೆ ಅಯ್ಯಂಗಾರ್ ಮಾತ್ರ ಯೂಸ್ ಮಾಡೋಂಥ ಪದ. ಅಯ್ಯಂಗಾರ್ ಬಿಟ್ಟು ಬೇರೆ ಕಮ್ಯುನಿಟಿಯವ್ರು ಯಾರಿಗೂ ಗೊತ್ತಾಗಲ್ಲ. ಸೊ ಅವ್ರಿಗೆ ಅರ್ಥ ಆಗಕ್ಕೆ ಈಸಿ ಆಗಲಿ ಅಂತ ಟ್ವಿಸ್ಟೆಡ್ ಬೇಳೆ ಚಕ್ಲಿ ಅಂತ ಹೇಳ್ತೀವಿ. ಬೇಳೆ ಅಂದ್ರೆ ಇದ್ರಲ್ಲಿ ಹೆಸರು ಬೇಳೆ ಹಾಕಿರ್ತೀವಿ. ಚಕ್ಲಿ ತೇಂಗ್ಕೊಳ್ಳಲೆಲ್ಲ ಉದ್ದಿನ ಬೇಳೆ ಇರುತ್ತೆ, ಇದ್ರಲ್ಲಿ ಮಾತ್ರ ಹೆಸರು ಬೇಳೆ ಇರುತ್ತೆ. ಸೊ ಹೆಲ್ತ್ ಕೂಡ ಒಳ್ಳೇದು. ಓಕೆ. ಇದ್ರ ಜೊತೆಗೆ ಇದು ನಮ್ಮ ಅಯ್ಯಂಗಾರ್ ಸ್ಟೈಲ್ ಕೋಡ್ಬಳೆ ಇದು. ಸೊ ಇದ್ರದ್ದು ಟೇಸ್ಟ್ ಡಿಫ್ರೆಂಟ್ ಇರುತ್ತೆ. ಇದರಲ್ಲಿ ನಾವು ಹುರ್ಗಡ್ಲೆ ಹಾಕಲ್ಲ. ಸೊ ನಿಮಗೆ ಹುರ್ಗಡ್ಲೆ ಟೇಸ್ಟ್ ಇಷ್ಟ ಇಲ್ಲ, ನೀವು ಕೋಡ್ಬಳೆ ತಿನ್ನಬೇಕು ಅಂತಂದರೆ ದಿಸ್ ಇಸ್ ದ ಪ್ರಾಡಕ್ಟ್ ಫಾರ್ ಯು. ಓಕೆ. ಸೊ ಇವನ್ನೆಲ್ಲ ತರಿಸ್ಬೇಕಾದ್ರೆ ಹೇಗೆ ತರಿಸ್ಬೇಕಂತ ಹೇಳ್ಬಿಡಿ ಇನ್ನೊಂದ್ಸರಿ. ಇದೆಲ್ಲ ಒಂದು ನಮ್ದು ವಾಟ್ಸ್ಆ್ಯಪ್ ಆರ್ಡರಿಂಗ್ ನಂಬರ್ ಇದೆ. ನೀವು ನಮ್ಮ ಸ್ಟೋರಿಂದ, ನಮ್ಮ ರಾಜಾಜಿನಗರ್ ಸ್ಟೋರಿಂದ 10 ಕಿಲೋಮೀಟರ್ ರೇಡಿಯಸ್ ಒಳಗಡೆ ಇದ್ರೆ 7899736682 ಈ ನಂಬರ್ಗೆ ನೀವು ಹಾಯ್ ಅಂತ ವಾಟ್ಸ್ಆ್ಯಪ್ ಅಲ್ಲಿ ಕಳಿಸಿದ್ರೆ ನಿಮಗೆ ಅಲ್ಲೇ ಮೆನು ಬರುತ್ತೆ. ನಿಮ್ದು ಫಸ್ಟ್ ಲೊಕೇಶನ್ ಪಿಕ್ ಮಾಡುತ್ತೆ, ಆಮೇಲೆ ಮೆನು ಬರುತ್ತೆ. ಅಲ್ಲಿ ಮೆನು ನೀವು ಸೆಲೆಕ್ಟ್ ಮಾಡಿದ್ರೆ ಆರ್ಡರ್ ಪ್ಲೇಸ್ ಆಗುತ್ತೆ, ಅಲ್ಲೇ ಪೇಮೆಂಟು ಆಗುತ್ತೆ, ಎಲ್ಲ ಆಗಿ ನಮಗೆ ಇಲ್ಲಿ ಆನ್ಲೈನ್ ಆರ್ಡರ್ ಬರುತ್ತೆ. ಅದು ಒಂದು. ಅಕಸ್ಮಾತ್ ನೀವು 10 ಕಿಲೋಮೀಟರ್ ರೇಡಿಯಸ್ಗಿಂತ ದೂರ ಇದ್ರಿ ಅಂತ ಇಟ್ಕೊಳ್ಳಿ, ಅವಾಗ ಪೋರ್ಟರ್ ಅಥವಾ ಊಬರ್ ಬುಕ್ ಮಾಡ್ಕೋಬಹುದು. ನಮಗೆ ಕಾಲ್ ಮಾಡಿ, ನಮ್ದು ಸ್ಟೋರ್ ನಂಬರ್ ಇದೆ, ಅದು 9008826363 ಅಂತ ಸ್ಟೋರ್ ನಂಬರ್ ಇದೆ. ಅದು ನಮ್ಮ ಸ್ಟೋರ್ ಮ್ಯಾನೇಜರ್ ಇರ್ತಾರೆ, ಅವ್ರ ಹತ್ರ ಮಾತಾಡಿ ನೀವು ಆರ್ಡರ್ ಪ್ಲೇಸ್ ಮಾಡಿ ಪೋರ್ಟರ್ ಬುಕ್ ಮಾಡ್ಕೊಂಡು ನೀವು ಆರ್ಡರ್ ತೊಗೋಬೋದು. ಬೇರೆ ಊರಿಗೆ ತರಿಸ್ಬೇಕಪ್ಪ ನಾನು, ಆವಾಗ ನಮ್ಮ ಹತ್ರ ಡೊಮೆಸ್ಟಿಕ್ ಕೊರಿಯರ್ಸ್ ಅವರು, ಇಂಟರ್ನ್ಯಾಷನಲ್ ಕೊರಿಯರ್ ಅವರು ಇಬ್ರು ಟೈಅಪ್ ಇದ್ದಾರೆ. ಸೊ ನೀವು ನಮಗೆ ತಿಳಿಸಿದ್ರೆ ನಾವು ಫೆಸಿಲಿಟೇಟ್ ಮಾಡಿ ನಿಮ್ಗೆ ಕಳಿಸ್ಕೊಡ್ತೀವಿ. ಓಕೆ. ಎಲ್ಲ ಅವರಿಗೂ ವರ್ಲ್ಡ್ ಓವರ್ ಹೋಗುತ್ತೆ ಸರ್ ನಮ್ದು. ಅಲ್ಲ, ಮಧುರ ವಹಡೆ ಅಂತ ನಮ್ದು ಪೇಜ್ ಇದೆ, ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಯೂಟ್ಯೂಬ್ ಪೇಜ್ ಇದೆ. ಅಲ್ಲಿ ಹೋದ್ರೆ ಸರ್ಚ್ ಮಾಡಿದ್ರೆ ಎಲ್ಲ ಸಿಗುತ್ತೆ ಇನ್ಫಾರ್ಮೇಶನ್ ಅಲ್ವಾ. ಇನ್ಸ್ಟಾಗ್ರಾಮ್ ಮದ್ದೂರು ವಹಡೆ MADDURU ಸ್ಪೇಸ್ VAHDAY, ಅದಕ್ಕೆ ಹೋದ್ರೆ ನಿಮಗೆ ಎಲ್ಲಾ ಮಾಹಿತಿನೂ ಸಿಗುತ್ತೆ. ಈಗ ನೋಡ್ತಾ ಇರತಕ್ಕಂಥವ್ರಿಗೆ ಒಂದು ನಿಮ್ದಿಷ್ಟು ಕತೆ ಕೇಳಿದರೆ ಒಂದು ಕುತೂಹಲದ ಘಟ್ಟಕ್ಕೆ ತಂದು ನಿಲ್ಸಿದೀವಿ. ಒಂದು ಇದ್ದೇ ಇರುತ್ತವ್ರಿಗೆ ಅರ್ನಿಂಗ್ ಏನು ಮಾಡ್ತಿದ್ದಾರೆ ಮೇಡಮ್ ಅಂತ ನೀವು ಸಂಬಳ ಕೊಡೋ ರೂಪದಲ್ಲಿ ಹೇಳ್ಬೋದು, ವರ್ಷದ ಟ್ರಾನ್ಸಾಕ್ಷನ್ ಹೇಳ್ಬೋದು, ಟ್ಯಾಕ್ಸ್ ಎಷ್ಟು ಕಟ್ತೀರಿ ಅಂತ ಹೇಳ್ಬೋದು, ಏನಾದರೂ ಹೇಳ್ಬೋದು. ನೀವು ನಿಮಗೆ ಬಿಟ್ಟಿದ್ದು ಒಂದು ಇದಕ್ಕೋಸ್ಕರ, ಅಂದರೆ ಒಂದು ಕಾನ್ಫಿಡೆನ್ಸ್ಗೋಸ್ಕರ ಅದನ್ನು ಕೇಳುವಂಥದ್ದು. ಅದೇ ಅಲ್ವಾ ನಮ್ಮ ಟ್ರೇಡ್ ಸೀಕ್ರೆಟ್. ಟ್ರೇಡ್ ಸೀಕ್ರೆಟ್ ಆದರೂ ನಾನು ಅದಕ್ಕೆ ಹೇಳಿದೆ, ಅದನ್ನು ಯಾವ ಥರ ಹೇಳ್ತೀರಿ ಹೇಳಿ ಅಂತ. ಅಟ್ಲೀಸ್ಟ್ ಟ್ರಾನ್ಸಾಕ್ಷನ್ ಹೇಳ್ಬೋದು ಅಂತ ಅನ್ಸುತ್ತೆ. ಯಾ ಶೋರ್, ಐ ಕ್ಯಾನ್ ಡೂ ದಟ್. ಸರ್, ನಮ್ಮಲ್ಲಿ ನಾವು ದಿನ ಒಂದು 800 ವಡೆ ಸೇಲ್ ಮಾಡ್ತೀವಿ. ಸೊ ಆನ್ ಅನ್ ಆವ್ರೇಜ್ ವಿ ಹ್ಯಾವ್ ಅ ಟ್ರಾನ್ಸಾಕ್ಷನ್ ಆಫ್ ಅಬೌಟ್ 75-80 people buy from us every day. 80 transactions we have as per our records. ಅದು ಇಟ್ ಇಸ್ ಅ ಕಾಂಬಿನೇಷನ್, ವಡೆ ಪ್ಲಸ್ ಇದು ಪ್ಲಸ್ ಅದು ಏನಾದ್ರು ತಗೋಬಹುದು. ಸೊ ಒಟ್ನಲ್ಲಿ ಅರೌಂಡ್ 80 transactions and about 800 ವಡೆಸ್ we sell every day. ಸೊ ಅದರಲ್ಲಿ ನಾವು ಲೆಕ್ಕ ಮಾಡ್ಕೋಬೇಕು. ನಾನು ವರ್ಷದ ಟ್ರಾನ್ಸಾಕ್ಷನ್ ಹೇಳ್ಬಿಡಿ ಅಂದೆ. ನಮ್ದು ವರ್ಷನೇ ಆಗಿಲ್ವಲ್ಲ. ಓ, ಇನ್ನೂ ಆಗಿಲ್ಲ ನಿಮ್ದು. ತಿಂಗಳದ್ದು ಸೀಕ್ರೆಟ್, ಅದು ಸೀಕ್ರೆಟ್. ಇದು ಸೀಕ್ರೆಟ್ ಹಾಗೆ ಇರಲಿ. ಗೆಳೆಯರ, ಇಷ್ಟೊತ್ತು ಮೇಡಮ್ ಹತ್ರ ಮಾತಾಡಿದ್ದು ಯಾಕೆ ಖುಷಿ ಆಯ್ತು ಅಂತ ಹೇಳ್ತೀನಿ. ಏನಾದರೂ ಹೆಣ್ಮಕ್ಳು ಮನೆಯಲ್ಲಿ ಹೇಳಿದಾಗ ಮೊದಲು ಅದಕ್ಕೆ ಬೆಲೆ ಕೊಡೋದನ್ನು ಕಲಿಯೋಣ, ಏನು ಹೇಳ್ತಿದ್ದಾರೆ ಅಂತ ಗಮನಿಸೋಣ. ಯಾಕಂದ್ರೆ ಮೇಡಮ್ ಅವ್ರು ಹೇಳ್ತಿದ್ರು, ಒಂದು ಸಾರಿ ನಿಮ್ಮದೇ ಕೆಲಸ ಹೋಗ್ಬಿಟ್ರೆ ಏನು ಮಾಡ್ತೀರಿ ಅವಾಗ. ಹಾಗಾಗಿ ಏನಾದರೂ ಹೊಸ ಬಿಸ್ನೆಸ್ ಮಾಡಬೇಕಾಗಿದ್ರೆ ಈಗಲೇ ತಲೆ ಕೆಡಿಸ್ಕೊಳ್ಳಿ, ಮನೆಯವರೆಲ್ಲರೂ ಕೂತ್ಕೊಳ್ಳಿ. ಬೇಕಾದಷ್ಟು ಇನ್ಫಾರ್ಮೇಷನ್ಗಳು ನಿಮಗೆ ಗೂಗಲಲ್ಲಿ ಲಭ್ಯ ಇದೆ, ಯಾರನ್ನೂ ಕೇಳಬೇಕಾಗಿಲ್ಲ. ಪಾಪ ಅಮ್ಮ ಏನೋ ಕನ್ಸು ಕಂಡಿದ್ರೆ ನೀವು ಒಂದು ಸಪೋರ್ಟ್ ಮಾಡಿದರೆ ದೊಡ್ಡ ಬಿಸ್ನೆಸ್ ಆಗಿ ಬೆಳೆಯೋದು ಲಕ್ಷಣಗಳು ಅಲ್ಲಿರುತ್ತೆ. ಹಾಗಾಗಿ ಇವರು ಉದಾಹರಣೆ ಅಷ್ಟೇ. ಇವರು ವಡಕ್ಕೋಸ್ಕರ ನಾನು ಪ್ರಮೋಷನ್ ವಿಡಿಯೋಲ್ಲಿ ಮಾಡ್ತಿಲ್ಲ, ಯಾಕಂದರೆ ವಡ ಆಲ್ರೆಡಿ ಬೇಕಾದ ಸೇಲ್ ಇದೆ ಇವ್ರಿಗೆ. ನಾನೇನು ಹೊಸದಾಗಿ ಇವರು ವಡ ಸೇಲ್ ಮಾಡಬೇಕಾಗಿಲ್ಲ. ಯಾಕೆ ಇವ್ರದ್ದು ಮಾಡ್ತಾ ಇದ್ದೆ ಅಂತಂದರೆ, ಒಂದಿಷ್ಟು ಓದ್ಕೊಂಡಿರೋರು, ತಿಳ್ಕೊಂಡಿರೋರು, ಮಾರುಕಟ್ಟೆ ಅಧ್ಯಯನ ಮಾಡಿರುವವರು, ಉದ್ಯಮನ ಅಧ್ಯಯನ ಮಾಡಿರುವವರು. ಹಾಗಾಗಿ ಯಾರಾದರೂ ಅಕ್ಕ ತಂಗಿಯರು ಅಥವಾ ಹುಡುಗರು ಹೊಸ ಬಿಸ್ನೆಸ್ ಮಾಡ್ತಾ ಇದ್ದರೆ ನಿಮಗೆ ಹಿಂಗೆ ತಿಳಿಸ್ಕೊಡೋರು ಯಾರೂ ಇಲ್ಲ ಅನ್ನೋ ಉದ್ದೇಶಕ್ಕೆ ಇಂಥವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಗಾಗಿ ಬಿಸ್ನೆಸ್ದು ಹೆಚ್ಚು ಇಲ್ಲಿ ಮಾತಾಡಿದ್ದೀವಿ. ಆಗ ನಿಮ್ಮ ಊರಲ್ಲಿ ಏನೇನು ನಡೆಯುತ್ತೋ, ರಾ ಮೆಟೀರಿಯಲ್ ಏನು ಸಿಗುತ್ತೋ, ಮತ್ತು ಎಲ್ಲರ ಮದ್ದೂರು ವಡ ಅಂತ ಶುರು ಮಾಡಿಬಿಡಿ, ನಡೆಯಲ್ಲ ಅದು. ಹಾಗಾಗಿ ನಿಮ್ಮ ಊರಲ್ಲಿ ಏನು ಸಿಗುತ್ತೋ ಅದನ್ನು ನೀವು
ಮಾಡಿ. ಮತ್ತು ನಿಮ್ಮ ತಾಯಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾ ಇದ್ದರೆ ಅದನ್ನೇ ಮಾರ್ಕೆಟ್ ಮಾಡಿ. ಎಲ್ಲೂ ಬೇರೆ ಯಾರೋ ಮಾಡ್ತಾರಂತ ಅದನ್ನು ಕಾಪಿ ಮಾಡಬೇಡಿ. ಆಮೇಲೆ ರೇಟ್ ಕಡಿಮೆ ಮಾಡಿಕೊಡ್ತೀನಿ ಅನ್ನೋ ಸಾಹಸಕ್ಕೆ ಬಿಡಬೇಡಿ. ಕ್ವಾಲಿಟಿ ಚೆನ್ನಾಗಿ ಮಾಡ್ತೀನಿ, ಅವನಕ್ಕಿಂತ 5 ರೂಪಾಯಿ ಎಕ್ಸ್ಟ್ರಾ ತೊಗೊಂಡು ಸೇಲ್ ಮಾಡ್ತೀನಿ ಅನ್ನೋ ಧೈರ್ಯ ನಿಮಗಿರಬೇಕು ಉದ್ಯೋಗ ಮಾಡೋರಿಗೆ. ಹಾಗಾಗಿ ತುಂಬ ಕಲಿತೆ ನಾನಂತೂ ತುಂಬ ಕಲಿತೆ. ಹಾಗಾಗಿ ನೆಕ್ಸ್ಟ್ ಮತ್ತೆ ಮೀಟ್ ಮಾಡೋಣ, ಒಂದಿಷ್ಟು ಉದ್ಯಮದ ಬಗ್ಗೆ ಮಾತಾಡೋಣ. ಖಂಡಿತವಾಗ್ಲೂ ಅಲ್ವಾ? ಏನೇನು ಸಹಾಯ ಬೇಕೋ, ಏನೇನು ಮಾಹಿತಿ ಬೇಕೋ ನನ್ನನ್ನು ಕೇಳಿ, ನಾನು ಮಾತಾಡ್ತೀನಿ, ನಿಮಗೆ ಹೇಳ್ಕೊಡ್ತೀನಿ ಏನು ಮಾಡಬೇಕು ಅಂತ. ಎಲ್ಲರೂ ಬೆಳಿಬೇಕು, ಒಬ್ಬರೇ ಬೆಳಿಬೇಕು ಅಂದರೆ ಆಗಲ್ಲ. ದೇರ್ ಇಸ್ ಅ ಸೇಯಿಂಗ್, ಇಫ್ ಯು ವಾಂಟ್ ಟು ಗೋ ಕ್ಲೋಸ್ ಬೈ, ಗೋ ಅಲೋನ್. ಇಫ್ ಯು ವಾಂಟ್ ಟು ವಾಕ್ ಫಾರ್, ರೀಚ್ ಯುವರ್ ಡೆಸ್ಟಿನೇಷನ್, ವಾಕ್ ಟುಗೆದರ್. ವಾಕ್ ವಿತ್ ಎವ್ರಿ ಒನ್. ಎಲ್ಲರೂ ಜೊತೆಗಿದ್ರೇ ಹೋಗೋಕ್ಕಾಗೋದು. ಜೊತೆಗಿರಬೇಕು, ಎಲ್ಲರೂ ಜೊತೆಗಿದ್ದು ಸಾಧಿಸಬೇಕು. ಯೂನಿಟಿ ಇಸ್ ಸ್ಟ್ರೆಂತ್. ಅದ್ಭುತ. ಈಗ ಒಂದು 5 ವರ್ಷದಲ್ಲಿ 1,500 ಅಂತ ಹೇಳಿದಿರಿ, ಅಷ್ಟು ಜನ ಕೆಲಸ ಮಾಡ್ತಾರಂತ. ಮೋಸ್ಟ್ಲಿ ಇದು ಫ್ರಾಂಚೈಸಿ ರೂಪದಲ್ಲಿ ಅಥವಾ ಏನಾದರೂ ಆ ಥರದ್ದು ಬರೋ ರೂಪದಲ್ಲಿ ಇದೆಯಾ? ಯಾರಾದರೂ ಹೆಣ್ಣು ಮಕ್ಕಳು ನೋಡಿ ಈ ಥರದ್ದು ಮನಸ್ಸು ಮಾಡ್ತಾ ಇದ್ರೆ, ಮೇಡಮ್ ಹತ್ರ ಇವತ್ತಿನಿಂದ ಮಾತುಕತೆ ಶುರು ಮಾಡಿ, ಯಾವಾಗ ಅಂತ ಫಿಕ್ಸ್ ಆಗಿಲ್ಲ, ಒಂದು ಗೋಲ್ ಆದರೂ ನಿಮಗೆ ಫಿಕ್ಸ್ ಆಗುತ್ತೆ ಅಲ್ವಾ? ನೀವು ಜೊತೆ ಇವಾಗಿನಿಂದ ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ಇಲ್ಲಿ ಬಂದು ನೋಡ್ಕೋಬೋದು, ಮಾಡ್ಬೋದು. ಏನೇನು ಲಾಭ ಎಷ್ಟು ಬರುತ್ತೆ ಅಂತ ಮೊದಲೇ ಕೇಳಬೇಡಿ, ತೊಂದರೆ ಏನು ಬರುತ್ತೆ ಮೇಡಮ್ ಅಂತ ಫಸ್ಟ್ ಕೇಳಿ. ಅದು ಸಾಲ್ವ್ ಆದರೆ ನಿಮ್ಗೆ ಲಾಭ ಬರುತ್ತೆ ಅಂತ ಲೆಕ್ಕ. ಮೊದಲೇ ಎಲ್ಲವೂ ಕ್ಯಾಲ್ಕುಲೇಷನ್ ಮಾಡಿ ಇಟ್ಕೋಬೇಡಿ. ಯಾಕಂದರೆ ವ್ಯಾಪಾರ ನಷ್ಟನೂ ಇರುತ್ತೆ, ಲಾಭನೂ ಇರುತ್ತೆ. ಹಾಗಾಗಿ ಯೂಟ್ಯೂಬಲ್ಲಿ ಬರೋದು ತಮ್ಮನೇಲಿ ಹಾಕಿದ ತಕ್ಷಣ ಅವು ಎಲ್ಲವೂ ಹಿಂಗೆ ಇರುತ್ತಂತ ಅಲ್ಲ, ಕಷ್ಟಗಳು ಇರುತ್ತೆ. ಇಂಥ ಕಥೆಗಳನ್ನ ತಿಳ್ಕೊಳ್ಳಿ, ನಿಮ್ಮದೊಂದು ಹೊಸ ಉದ್ಯೋಗ ಶುರು ಮಾಡಿ. ಸಣ್ಣದಾಗಿ ಶುರು ಮಾಡಿ ಅಲ್ಲ, ಅದು ಒಂದು ಇಂಪಾರ್ಟೆಂಟ್. ಹಾಂ, ತೀರಾ ಹೋಗ್ತಾನೆ ಮೌಂಟ್ ಎವರೆಸ್ಟ್ ಹತ್ತಕ್ಕೆ ಹೋಗಬೇಡಿ. ಮೊದಲು ನಿಮ್ಮ ಪಕ್ಕದಲ್ಲಿರೋ ಒಂದು ಬೆಟ್ಟ ಹತ್ತಿ, ಒಂದೊಂದಾಗ ಟೇಕ್ ಬೇಬಿ ಸ್ಟೆಪ್ಸ್. ಇಟ್ಸ್ ಓಕೆ. 2 ವರ್ಷ ಆಗತ್ತಾ, ನಿಧಾನಕ್ಕೆ ಟೈಮ್ ತೊಗೊಂಡು ಮಾಡಿ. ಒಂದೇ ಸಲ ನಾನು ಕಾರ್ ಓಡಿಸುವಾಗ ಫಸ್ಟ್ ಗೇರಿಂದ 4th ಗೇರ್ ಹೋಗ್ತೀವಿ ಅಂದರೆ ಏನಾಗುತ್ತೆ? ಕಾರ್ ನಿಂತೇ ಹೋಗುತ್ತೆ, ಮುಂದಕ್ಕೆ ಹೋಗಲ್ಲ. ಸೊ ಅದಕ್ಕೆ ನೀವು ನಿಧಾನಕ್ಕೆ ಶುರು ಮಾಡಿ. ಅರ್ಜೆಂಟ್ ಏನೂ ಇಲ್ಲ. ಅರ್ಜೆಂಟ್ ಪಟ್ಕೊಂಡು ಮಾಡೋ ಅಂಥ ವಿಷಯಗಳಲ್ಲ ಇದೆಲ್ಲ. ಸಮಾಧಾನವಾಗಿ ಮಾಡಿ, ಆಗತ್ತೆ. ಒಂದು ಗುರಿ ಇಟ್ಕೊಳ್ಳಿ, ಮೈಲ್ ಸ್ಟೋನ್ಸ್ ಇಟ್ಕೊಳ್ಳಿ, ಆಗತ್ತೆ. ಹೌದು, ಖಂಡಿತ. ನನಗಂತೂ ಭಾಳ ಖುಷಿ ಆಯಿತು. ಹೊಸ ಉದ್ಯಮ, ಹೊಸ ಕಥೆಗಳನ್ನ ಬದುಕಿನ ಬುತ್ತಿ ತಮ್ಮೆದುರಿಗೆ ತೆರೆದಿಡುತ್ತೆ, ನೋಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕಥೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ ಗೆಳೆಯರೇ.